ಅವರ ನೆನಪುಗಳು ನಿಮಗೆ ಈ ಸ್ಪಾಟಲ್ಲಿ ಬರೋದಾದರೆ ಮೊದಲು ಬರೋದು ಯಾರು ಸರ್? ಮೊದಲು ಅವರ ಕರ್ನಾಟಕಕ್ಕೆ ನಮಸ್ಕಾರ ಮಾಡೋದು. ನಾನು ಯಾವಾಗಲೂ ಪೂಜ್ಯ ಕನ್ನಡಿಗರೇ, ಪೂಜ್ಯ ಕರ್ನಾಟಕವೇ ಅಂತಿದ್ದೆ. ಇವತ್ತು SPB ಅವರ ಕರ್ನಾಟಕ ಇದೆ. SPB ಅವರ ಕರ್ನಾಟಕಕ್ಕೆ ದೊಡ್ಡ ನಮಸ್ಕಾರ. SPB ಅವರ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅವರು ಜಗತ್ತಿಗೆ SPB ಅವರ ಜಗತ್ತು ಈ ಜಗತ್ತಿಗಿಂತಲೂ ದೊಡ್ಡದು, ಹಿಮಾಲಯ ಕರಗದಿಲ್ಲ ಅಂದ್ಕೊಂಡಿದ್ವಿ, ಇವತ್ತು ಕರಗೋಯ್ತು. ತುಂಬ ಎಮೋಷ್ನಲ್ ಮ್ಯಾಟ್ರ್ ಇದು. ಹೇಗೆ ಹೇಳೋದು, ಹೇಗೆ ಪ್ರಾರಂಭ ಮಾಡೋದು? ಹುಟ್ಟು ಒಂದೇ ಟೇಕು, ಸಾವು ಒಂದೇ ಟೇಕು. ಈ SPB ಅವರ ದುಃಖ ಕೂಡ ಒಂದೇ ಟೇಕ್, ರೀಟೇಕ್ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲ ಒಟ್ಟಿಗೆ ಬಂದಿದ್ದೆ. ಬಹುತೇಕ ನಾವೆಲ್ಲ ಎಮೋಷ್ನಲಿ ಇಡಿಯಟ್ಸು, ಎಮೋಷನ್ಸಲ್ಲೇ ಬದುಕಿರೋರು. ಈ ಎಮೋಷನ್ನಿನ ಮುಖ್ಯ ಭಾಗ SPB. ಸಿನಿಮಾ ಅಂದ್ರೇ ಆವೇಶಗಳಲ್ಲಿ ನಾವು ಯಾವಾಗಲೂ ಕನಸಿನಲ್ಲಿ ತೇಲ್ತಾ ಇರ್ತೀವಿ. ಆದರೆ ಈ ಸಂಗೀತ ಅನ್ನುವ ಒಂದು ಲೋಕ ಇದೆಯಲ್ಲ, ಆ ಲೋಕದಷ್ಟು ಭಾವನಾತ್ಮಕತೆ ಎಲ್ಲ ಕಡೆ ಬರಲ್ಲ. ಈ ಭಾವನಾತ್ಮಕತೆ ದೊಡ್ಡ ಜಗತ್ತಿನ ಯಜಮಾನರು SPB ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ನನ್ನ ಕೈಯಲ್ಲಿ. ನಾನು ದಿಕ್ಕು ತೋರಿಸ್ತೆ ಏನು ಮಾಡಲಿ ಅಂತ ಒದ್ದಾಡ್ತಾ ಇದ್ದೀನಿ. ಚೆನ್ನೈಗೆ ಹೊರಟಿದ್ದೆ, ದಾರಿಯಲ್ಲಿ ಈ ಮಾಧ್ಯಮಗಳು ಮಾತಾಡಬೇಕು, ಬಹಳ ಮುಖ್ಯ ಅಂದರು. ಅದಕ್ಕೋಸ್ಕರ ಅಲ್ಲಿಂದ ಹೊರಡು ಬಂದೆ. ನನಗೆ ಇದು ಮುಖ್ಯ, ಅವರು ಮುಖ್ಯ. ನನ್ನ ಪ್ರಕಾರ SPB ಅವರು ಯೂನಿವರ್ಸ್ಗೆ ಒಬ್ಬ ಗಾಯಕರು ಅಂತ ನನ್ನ ಅಭಿಪ್ರಾಯ, ಖಚಿತವಾದ ಅಭಿಪ್ರಾಯ. ಯಾಕೆಂದರೆ ಎಲ್ಲ ಗಾಯಕರಲ್ಲೂ ಪ್ರತಿಭೆ ಇರುತ್ತೆ, ಅವರು ಪ್ರತಿಭಾವಂತರೇ. ಎಲ್ಲ ಗಾಯಕರು ಸುಂದರವಾಗಿರಲ್ಲ, ಕೆಲವರು ಸುಂದರವಾಗಿರ್ತಾರೆ, ಇವರು ಸುಂದರಾಂಗ. ಎಲ್ಲ ಗಾಯಕರು ವಿದ್ಯಾವಂತರಾಗಿರಲ್ಲ, ಕೆಲವರಾಗಿರ್ತಾರೆ, ಇವರು ವಿದ್ಯೆಯಲ್ಲಿ ವಿದ್ಯಾವಂತರು. ಸೊ ಈ ಪ್ರತಿಭೆ, ವಿದ್ಯಾ, ಅಂದ ಎಲ್ಲವನ್ನ ಇಟ್ಕೊಂಡು ಅವರು ಸುಮಾರು ಒಂದು 50 ವರ್ಷ ಕಾಲ ಒಂದು ಉದ್ಯಮದಲ್ಲಿ ಇರ್ತಾರೆ ಅಂದರೆ ಜಗತ್ತಿನ ಯಾವ ಉದ್ಯಮದಲ್ಲೂ ಇಂಥ ವ್ಯಕ್ತಿ ಕಾಣಿಸಲ್ಲ ನಮಗೆ. ನಾನು ಯಾವಾಗಲೂ ಅವ್ರು ಕೇಳ್ತಾ ಇದ್ದೆ, ಈಗ ಇಲ್ಲಿ ಲೌಕಿಕವಾಗಿರ್ತೀರಾ, ಹಾಗೆ ತಕ್ಷಣವಾಗಿ ಅಲೌಕಿಕವಾಗಿಬಿಡ್ತೀರಾ, ಅದು ಹೇಗೆ ಗುರುಗಳೇ? ಇಲ್ಲ, ಪ್ರತಿಭೆ ದೇವರು ಕೊಟ್ಟಿದ್ದು, ಪ್ರತಿಭೆ ದೇವರು ಕೊಟ್ಟ ಮೇಲೆ ಅದು ನಮ್ಮದು. ಅದನ್ನು ಜಾಣತನವಾಗಿ ಸ್ವಲ್ಪನೇ ಖರ್ಚು ಮಾಡಿಕೊಂಡು ಹೆಚ್ಚು ಕಾಲ ಬದುಕೋದು ಪ್ರತಿಭಾವಂತರ ಮುಖ್ಯ ಲಕ್ಷಣ. ನಾನು ಗೆದ್ದಿದ್ದೀನಿ ಅಂದರೆ ನನ್ನ ಲೌಕಿಕ ಜ್ಞಾನದಿಂದ ಅಷ್ಟೇ ಹೊರತು ನನ್ನ ಪ್ರತಿಭೆ ಅಲ್ಲ ಅಂತ ಹೇಳೋರು. ಅಂದರೆ ಅವರ ಎಷ್ಟು ಜಾಣತನ ನೋಡಿ. ಅವ್ರು ಹೇಳೋರು, ನನಗೆ ಪ್ರಾದೇಶಿಕ ರಂಗದಲ್ಲಿ ಯಾರಾದರೂ ನಿಮ್ಮಂಥ ಪ್ರತಿಭೆಗಳು ಬಂದರೆ ಆ ಥರ ಪಡಬೇಡಿ, ದುಡುಕಬೇಡಿ, ಎಮೋಷನ್ ಆಗಿ ವೃತ್ತಿನ ಕೆಡಿಸ್ಕೋಬೇಡಿ. ಪ್ರಾದೇಶಿಕ ರಂಗಗಳಲ್ಲಿ ಇಂಥ ದೊಡ್ಡ ಜನರೇಟರ್ ಹುಟ್ಟೋದು 25 ವರ್ಷಕ್ಕೊಂದ್ಸರಿ, ಅದು ಕ್ಲಿಯರ್ ಮಾಡ್ಕೊಂಬಿಡಿ. ಇಳೆಯರಾಜ ಬಂದರು ಅಂದರೆ ಅವರೊಂದು 30 ವರ್ಷ ಇರ್ತಾರೆ, ಹಂಸಲೇಖ ಬಂದರು ಅಂದರೆ ಒಂದು 25 ವರ್ಷ ಇರ್ತಾರೆ, SPB ಬಂದರು ಅಂದರೆ ಒಂದು 35 ವರ್ಷ ಇರ್ತಾರೆ. ನಿಮ್ಮ ವಿನಯ ವಿಧೇಯತೆಯಿಂದ ಜಾಣತನವಾಗಿ ಸ್ವಲ್ಪನೇ ಪ್ರತಿಭೆಯನ್ನು ಖರ್ಚು ಮಾಡಿಕೊಂಡು ಹೆಚ್ಚು ಕಾಲ ಸುಖವಾಗಿರ್ರಿ. ಅವ್ರು ಬಂದ್ಬಿಟ್ರು ಇವ್ರು ಬಂದ್ಬಿಟ್ರು ಕಾಂಪಿಟೇಷನ್ಗೆ ಅಂತ ಕನ್ಫ್ಯೂಸ್ ಆಗಲೇಬೇಡಿ ಅನ್ನೋರು. ಸೊ ಹೀಗೆ ಅವರು ಎಚ್ಚರಿಕೆಯಿಂದ ಬದುಕಿ ತಮ್ಮ ಜೊತೆಯಲ್ಲಿದ್ದವ್ರನ್ನೆಲ್ಲರೂ ಎಚ್ಚರಿಕೆಯಿಂದ ಬದುಕೋದಕ್ಕೆ ಗೈಡ್ ಮಾಡ್ತಾನೆ ನಮ್ಮ ಜೊತೆಯಲ್ಲಿದ್ದರು ಅವರು. ನನಗೆ ನನ್ನ ಜೀವನದ ಸಂಗಾತಿ ಇಲ್ಲಿ ಕೂತಿದ್ದಾಳೆ. ಜೀವನದ ಸಂಗಾತಿಗಳು, ಸಿನಿಮಾ ಸಂಗಾತಿ ನನಗೆ ರವಿಚಂದ್ರನ್. ಸುಮ್ಮನೆ ಆಗಿ ತಿರುಗಿ ನೋಡಿದ್ರೆ ರವಿ ಸಾರ್ ಇಲ್ಲ ಅಂದರೆ ನಾವೇನಿಲ್ಲ ಅನಿಸುತ್ತೆ. ಆದರೆ ನನ್ನ ಸಂಗೀತದ ಸಂಗಾತಿ ಅದು SPB ಒಬ್ಬರೇ. ಆ ಸಂಗೀತ ನನ್ನ ಹತ್ರ ಎಷ್ಟಿತ್ತೋ ಗೊತ್ತಿಲ್ಲ. ಆ ಇದ್ದ ಸಂಗೀತವನ್ನು ದೊಡ್ಡದು ಮಾಡಿ ನಾನು ಮಾಡಬೇಕಾದ ಎಲ್ಲ ಕೆಲಸವನ್ನು ಅವರು ನನಗೆ ಜ್ಞಾಪಿಸ್ಕೊಟ್ರು. ನನ್ನ ಸಂಗೀತದ ಸಂಗಾತಿ ಅಂದರೆ ಒಬ್ಬರೇ SPB ಅವರು.
ಅವರಿಲ್ಲದೆ ಈ ಉಳಿದ ಜೀವನವನ್ನು ಕಳೆಯೋದಿದೆಯಲ್ಲ ಭಾಳ ದೊಡ್ಡ ಕಷ್ಟ. ವೆರಿ ವೆರಿ ಟಫ್. ಯಾಕೆಂದರೆ ಇವತ್ತು ಸಂಗೀತದ ಈ ಇಂಡಸ್ಟ್ರಿ ಇದೆಯಲ್ಲ, ಅದು ಬೇರೆ ಸಿಸ್ಟಮ್ಗೆ ಹೊರಡೋದಕ್ಕೆ ಏನೇನೋ ಪ್ರಯೋಗ ಪಡಿತಾ ಇದೆ. ಅದು ನಮ್ಮ ಅಳತೆಗೆ ಇನ್ನೂ ಸಿಕ್ಕಿಲ್ಲ, ಅಥವಾ ಕೆಲಸ ಮಾಡ್ತಾ ಇರೋ ಅಳತೆಗೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಆದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಸಿಸ್ಟಮ್ ಇತ್ತು. ಸಂಗೀತ, ಅದರ ಸೃಷ್ಟಿ, ಅದರ ಧ್ವನಿಮುದ್ರಣ, ಅದರ ಎಕ್ಸಿಕ್ಯೂಷನ್, ಇದೆಲ್ಲಕ್ಕೂ ಒಂದು ಸಿಸ್ಟಮ್ ಇತ್ತು. ಆದರೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಯಾರೂ ಇರಲಿಲ್ಲ ಅಷ್ಟೇ. ನಾನು ಬಂದಾಗ ಆ ಸಿಸ್ಟಮ್ ಜೊತೆಯಲ್ಲಿ SPB ಅವ್ರು ಸಿಕ್ಕಿದ್ರು. ಅವ್ರು ಇದ್ದಿದ್ರಿಂದಲೇ ನಾವು ನಮ್ಮೆಲ್ಲ ದುಡುಕುಗಳನ್ನು, ನಮ್ಮ ಎಲ್ಲ ಅಹಂಕಾರಗಳನ್ನು, ನಮ್ಮ ಎಲ್ಲ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅಷ್ಟು ಕೆಲಸ ಮಾಡಿದ್ದಕ್ಕೆ ಕಾರಣನೇ SPB ಅವರು ಆಗ್ತಾರೆ. ನಮ್ಮ ದಕ್ಷಿಣ ಭಾರತದ ಚಲನಚಿತ್ರ ಸಂಗೀತ ಕ್ಷೇತ್ರದ ಒಂದು ಕೋರ್ಟ್ ಇದೆ, ಅದೊಂದು ಕೋರ್ಟು. ಅದನ್ನು ಏನಂತ ಕರೆಯೋದು, ನಾದ ನ್ಯಾಯಾಲಯ ಅಂತ ಕರಿಬೇಕು. ನಮ್ಮ ದಕ್ಷಿಣ ಭಾರತದ ಸಂಗೀತ ಪ್ರಪಂಚಕ್ಕೆ ಒಂದು ನಾದ ನ್ಯಾಯಾಲಯ ಇದೆ. ಆ ಸುಪ್ರೀಂ ಕೋರ್ಟ್ಗೆ ಅತಿ ದೊಡ್ಡ ನ್ಯಾಯಾಧೀಶರಂದರೆ S. ಜಾನಕಿ ಅವರು. ಅವ್ರಿಗೆ ಇವತ್ತು 82 ಇಯರ್ಸ್. ಅವರಾದಮೇಲೆ ಜೇಸುದಾಸ್ ಅವರು 80 ಇಯರ್ಸ್. ಅದಾದಮೇಲೆ ಇಳೆಯರಾಜ 77. ಅದಾದಮೇಲೆ SPB 74. ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಬೆಳಗ್ಗೆಯಿಂದ ಆ ತಾಯಿ ಜಾನಕಿಯವರು ಅದು ಎಷ್ಟು ದುಃಖ ಪಡ್ತಿರ್ತಾರೋ ಇವತ್ತು, ಅಥವಾ ಈ 10 ದಿವಸದಲ್ಲಿ ಅವ್ರ ದುಃಖ ಎಷ್ಟು ಕಟ್ಟೆ ಹೊಡೆದಿದೆಯೋ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ SPB ಅವ್ರನ್ನ ಮೊದಲು ಗುರುತಿಡ್ದಿದ್ದೇ ಜಾನಕಮ್ಮ. ಒಂದು ಯಾವುದೋ ಹೈದರಾಬಾದ್ನಲ್ಲೋ ಎಲ್ಲೋ ಒಂದು ಸಿಂಗಿಂಗ್ ಕಾಂಪಿಟೇಷನು. ಆ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಮಹೇಂದ್ರ ಕಪೂರ್ ಅಂತ ಒಬ್ಬ ಸಿಂಗರ್ ಇದ್ದರು. ಅವರು ನಂಬರ್ 1 ಆಗ್ತಾರೆ, SPB ಅವರು ಸೆಕೆಂಡ್ ಥರ್ಡ್ ಆಗ್ತಾರೆ. ಅಲ್ಲಿ ಜಡ್ಜ್ ಆಗಿದ್ದವರು ಜಾನಕಮ್ಮ. ಅವರು ನಂಬರ್ 1 ಆದವ್ರನ್ನ ಬಿಟ್ಬಿಡ್ರಿ ನೀವು. ಆ ನಂಬರ್ 2, 3 ಒಬ್ಬ ಇದ್ದಾನೆ ವ್ಯಕ್ತಿ, ಅವನ್ನ ಕಂಡಿಡೀರಿ, ಕರ್ಕೊಂಬನ್ರಿ, ಆತನಿಗೆ ಅವಕಾಶ ಕೊಡೋಣ ಅಂಥೇಳಿ ಆಯಮ್ಮ ಅಲ್ಲಿಂದ ಬಾರುವರು ಕರ್ಕೊಂಬಂದು ಅವ್ರಿಗೆ ಹಾಡುವ ಎಲ್ಲ ಅನುಕೂಲಗಳನ್ನು ಕೊಟ್ಟು ಬೆಂತಟ್ಟರು. ಅವರು ತಮ್ಮ ಕಣ್ಣೆದುರಿಗೆ ಬೆಂತಟ್ಟಿದ ಹುಡುಗ ಬೆಳೆದದ್ದನ್ನು ನೋಡಿದ್ರು, ಅವ್ರು ಬೆಳೆಸಿದ್ರು. ಅವ್ರಿಗೊಂದು ಚರಿತ್ರೆ ಆದರು, ಚರಿತ್ರೆ ಆಗಿ ಚರಿತ್ರೆಯನ್ನು ಮೀರೋದ್ರು. ಅವ್ರ ಕಣ್ಣೆದುರಿಗೆ ಇದೆಲ್ಲ ನೋಡಿದ ತಾಯಿ ಇವತ್ತು ಆ ಮಗುವಿನ ಕಳ್ಕೊಂಡಿದೆ. ಆ ಮುಂದಕ್ಕೂ ಮುಂದೆ ನಾವೇನೂ ಇಲ್ಲ ಅನಿಸುತ್ತೆ ನನಗೆ ಆ್ಯಕ್ಚುಲಿ. SPB ಅವರು 500 ವರ್ಷಕ್ಕೆ ಒಂದು ಸರಿ ಹುಡ್ತಾರೆ ಅಂತ ಕಾಣುತ್ತೆ. 500 ವರ್ಷಕ್ಕೆ ಒಂದು ಸರಿ ಹುಟ್ಟಿದ್ರು ಕೂಡ ಅವರಿಗೆ ಸಿಕ್ಕಷ್ಟು ಅವಕಾಶಗಳು ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಅವರು ಬಳಸಿಕೊಂಡ ರೀತಿ ಅದನ್ನು ಇನ್ನೊಬ್ಬರು ಬಳಸ್ಕೊಳ್ತಾರೆ ಅನ್ನೋದು ಕೂಡ ಸುಳ್ಳು. ಅವರು ಯಾವಾಗಲೂ ಕೊರತಾ ಇದ್ರು. ನನಗೆ ತೆಲುಗು, ತಮಿಳು, ಬೇರೆ ಎಲ್ಲ ಭಾಷೆಗಳಲ್ಲೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನನ್ನ ಪ್ರೀತಿಯ ಭಾಷೆ ಇದು ಕನ್ನಡ. ಈ ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತ ಯಾವಾಗಲೂ ಕೊರಗೋರು. ನಾವು ಅಶಕ್ತರಾಗಿದ್ವಿ. ನಾವು ಅದರ ದಾರಿ ಏನು, ಅದರ ಹೇಗೆ ನಮ್ದು ನನಗಂತೂ ಗೊತ್ತಿರಲಿಲ್ಲ. ಯೋಗ ಬಂಗಾರೀಶ್ ಅವರು, ಚಿಂದೋಡಿ ಬಂಗಾರೀಶ್ ಅವರು, ಚಿಂದೋಡಿ ಲೀಲಮ್ನವರು ಪಂಚಾಕ್ಷರಿ ಗವಾಯತ್ ಸಿನಿಮಾ ತೆಗೆದರು. ಆ ಸಿನಿಮಾಕ್ಕೆ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ಗೆ ಆಯ್ಕೆ ಮಾಡಿದ್ರು. ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇಷ್ಟಿಷ್ಟು ಗೊತ್ತಿರೋ ನಾನು ಆ ಸಿನಿಮಾಕ್ಕೆ ಏನು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ? ಪುಟ್ಟರಾಜ್ ಗವಾಯಿಗಳಿಗೆ ಹೋಗಿ ಹೇಳಿದೆ, ಅಚ್ಚಾ ನಾನು ಇದಕ್ಕೆ ಯೋಗ್ಯ ಅಲ್ಲ ಅಂತ. ಅವರಂದ್ರಲ್ಲೇ ಹಾಗೆಲ್ಲ ಹೇಳ್ಬೇಡ ಕಣೋ, ಅಜ್ಜ ಮಾಡಿಸ್ಕೊತಾನೆ, ನೀನು ಸುಮ್ಮನೆ ಮಾಡೋದು. ಸೊ ಅವರು ಆ ಅಜ್ಜನ ಆಶೀರ್ವಾದ ಹಿಡಿದು ನಮ್ಗೆ ತೋಚಿದ್ದು ಮಾಡಿದ್ವಿ. SPB ಅವ್ರಿಗೆ ನೀವು ಹಾಡಿ ಅಂದ್ವಿ. ಅವರಂದರು, ನಿನ್ನ ಥರನೇ ನಾನು ಕಣೆಯ, ಇಷ್ಟು ಕಲ್ತಿದ್ದೀನಿ. ಈ ಹಿಂದೂಸ್ತಾನಿ ಸಂಗೀತ ನನಗೇನು ಗೊತ್ತು, ಅದೇನೋ ನೀವೇ ಹಾಡಬೇಕು ಅಂತ ಹಠ ಹಿಡಿದ್ವಿ. ನೀವು ನಂಬಲ್ಲ, ಅವರು ಹಾಡಿದ 3 ಹಾಡು ತುಂಬ ದೊಡ್ಡ ಹಾಡುಗಳು. 6 ತಿಂಗಳಾದರೂ ಅವರು ಡೇಟ್ ಕೊಡಲೇ ಇಲ್ಲ. 6 ತಿಂಗಳಾದರೂ. ನಾನು ಹೆಚ್ಚಿಗೆ ಮಾತಾಡ್ತಿದ್ದೀನಿ, ಪರವಾಗಿಲ್ವಾ? 6 ತಿಂಗಳಾದರೂ ಡೇಟೇ ಕೊಡಲಿಲ್ಲ. ಬಂಗಾರೀಶ್ ಅವ್ರು ಬಂದು ನನ್ನನ್ನು ಕಾಡಿದ್ರು, 6 ತಿಂಗಳಾಯ್ತಲ್ರಿ ಅಂತ. ಇಲ್ಲ ಬಿಡಿ, ಅವ್ರೇನೂ ಹಾಡಲಿಲ್ಲ, ಹರಿಹರನ ಕೈಯಲ್ಲಿ ಆಡಿಸ್ಬಿಡ್ತೀನಿ ಅಂದೆ. ಹರಿಹರವೋ ದಾವಣಗೆರೆಯೋ ಯಾವುದೋ ನನಗೆ ಗೊತ್ತಿಲ್ಲಪ್ಪ, ನನಗೆ SPBನೇ ಬೇಕು ಅಂತ ತಮಾಷೆ ಮಾಡಿದ. ಆಮೇಲೆ SPB ಅವ್ರನ್ನ ಹುಡ್ಕೊಂಡು ಹೋದ್ವಿ. ಅಲ್ಲಿ ಹೋದರೆ ಒಂದು ದಿವಸ ಕಾರಲ್ಲಿ ಕೂರಿಸ್ಕೊಂಡ್ರು.
ಕಾರಲ್ಲಿ ಕೂರಿಸ್ಕೊಂಡು ಏರ್ಪೋರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಚಿಕ್ಕ ಚಿಕ್ಕ ಕ್ಯಾಸೆಟ್ಗಳಿರ್ತಾವೆ, ನೋಡಿರ್ತೀರಿ ನೀವು. ಅದರಲ್ಲಿ ಒಂದು ಹಾಡನ್ನ 50 ಲೂಪ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಒಂದು ಹಾಡು ಅದರ 50 ಲೂಪ್, ಒಂದೊಂದೇ ಪೀಸಸ್ಸು. ಅದನ್ನು ಒಂದು ಟೇಪ್ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೆ. ಅದನ್ನು ಹಾಕ್ಕೊಂಡು ಒಂದೊಂದೇ ಫ್ರೇಸ್ನ ಅಭ್ಯಾಸ ಮಾಡ್ತಿದ್ದಾರೆ. ಅದೇನು ಅಷ್ಟೊಂದು ಅಪಾಯದೇನು ಆಗಿರಲಿಲ್ಲ. ಅವ್ರಿಗೊಂದು ಸಂಕೋಚ, ನಾನು ಚೆನ್ನಾಗಿ ಕಲಿಬೇಕು ಅಂತ. ಒಂದೊಂದು ಹಾಡನ್ನು 50 ಲೂಪ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೋಡ್ರಿ, ನನಗೆ ಯಾಕೆ ನೀವು ಎದುರಿಸ್ತೀರಾ? ಇಲ್ಲ ಬಿಟ್ಬಿಡಿ, ಇಲ್ಲ ಸಮಯ ಕೊಡಿ. ಸೊ ಆಮೇಲೆ ಧೈರ್ಯ ಮಾಡಿ ಬಂದರು, ಅವರು ಹಾಡಿದ್ರು. ಅವ್ರು ಹಾಡಿದಾಗ ನಾವು ಯಾರೂ ಒಳಗಿರಲಿಲ್ಲ. ಅವರಂದರು, ನೀವು ಯಾರೂ ಬರಬೇಡ್ರಿ, ನೀವು ಕರೆಕ್ಷನ್ ಹೇಳಿದ್ರೆ ನಾನು ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ನನಗೆ ತೋಚ್ದಂಗೆ ಆಡ್ತೀನಿ ಅಂಥೇಳಿ ಅವರೇ ಒಂದು ರೆಕಾರ್ಡಿಂಗ್ ವಾಯ್ಸ್ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಡಿದ್ರು. ನಾವು ಯಾವಾಗ ಹೋಗಿ ಕೇಳಿದ್ರು ಒಂದು ಫ್ರೇಸ್ ಆಡೋರು, ಅಮ್ಮ ಶಕುಂತ್ಲಾ, ಅಮ್ಮ ಶಕುಂತ್ಲಾ ಅನ್ನೋರು. ಅವ್ರ ತಾಯಿ ಹೆಸರು ಶಕುಂತ್ಲಾ. ಆ ತಾಯಿನ ನೆನೆಸ್ಕೊಂಡು ಹಾಡೋರು. ಸೊ ಆ ಹಾಡು, ಆ ಅಜ್ಜನ ಆಶೀರ್ವಾದ ಸೀದಾ ಋಷಿಕೇಶ್ ಮುಖರ್ಜಿಯವರ ಪ್ಯಾನಲ್ಗೆ ಹೋಗಿದೆ. ಅಲ್ಲಿ ರೆಹಮಾನ್ ಅವರ ಬಾಂಬೆ ಸಿನಿಮಾ ಫಸ್ಟ್ ಪ್ಲೇಸ್ನಲ್ಲಿದೆ. ಯಾರೋ ಕೇಳ್ತಾರೆ, PB ಶ್ರೀನಿವಾಸ್ ಅವರು ಹೇಳ್ತಾರಂತೆ, ನೋಡಿ ಕ್ಲಾಸಿಕಲ್ ಮ್ಯೂಸಿಕ್ನ ನೀವು ಕಾಪಾಡಬೇಕು ಅಂತೀರಾ, ಯಾರೋ ಹಳ್ಳಿಯಿಂದ ರಿಮೋಟ್ ಪ್ಲೇಸಿಂದ ಮಾಡಿ ಕಳಿಸಿದ್ದಾನೆ, ಅದಕ್ಕೆ ಗೌರವ ಕೊಡಿ ಅಂತ ಆರ್ಗ್ಯೂ ಮಾಡಿದ್ರು. ಅಲ್ಲಿ ಬಾಂಬೆ ಸಿನಿಮಾಕ್ಕೆ ಓಟ್ ಜಾಸ್ತಿ ಬೀಳ್ತಿತ್ತು. ಋಷಿಕೇಶ್ ಮುಖರ್ಜಿ, ಏನು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ, ಯಾರು ಈ ಮ್ಯೂಸಿಕ್ ಡೈರೆಕ್ಟರ್? ಹಂಸಲೇಖ ಯಾರು ಇವನು? ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ನನ್ನೊಂದು ಹಾಡು ಇತ್ತಂತೆ. ಅಲ್ಲಿ ಒಬ್ಬ ಕುರುಡು ಮಗುಗೆ ತಾಯಿ ಚಂದ್ರ, ಬೆಳಕು, ಮಳೆ ಇದನ್ನು ತೋರಿಸುವ ಸಾಹಿತ್ಯ ಬರೆದಿದೆ. ಭಾಳ ಚೆನ್ನಾಗಿತ್ತದು. ಅದರ ಇಂಗ್ಲೀಷ್ ವರ್ಷನ್ ಕೊಡಿ ಅಂದರೆ ಸಂದೇಶ್ ನಾಗರಾಜ್ ಅವರು ಅದನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಆ ಅವಾರ್ಡ್ ನನಗೆ ಸಿಕ್ಕಿರಲಿಲ್ಲ. ಆವತ್ತು ಹೇಳಿದ್ರಲ್ಲ ಆ ರೈಟ್ರು ಮತ್ತು ಕಂಪೋಸರ್, ಅವನೇ ಇವನು ಅಂತ ಇವರೇ ಅಂದ್ರಂತೆ PBS. ಹೌದಾ? ಅಂದರೆ ನನ್ನ ಓಟು, ಅಧ್ಯಕ್ಷರ ಓಟ್ ಇದೆ, ಅದನ್ನು SPB ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಅದನ್ನು ರಾಷ್ಟ್ರ ಪ್ರಶಸ್ತಿಗೆ ಒಪ್ಪಿಸಿ, SPB ಅವರ ಕನಸೋದು ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಬರಬೇಕು ಅನ್ನೋದು. ಅವ್ರಿಗೆ ಅದು ಸಿಕ್ಕಿದ್ದೇ ಮುಖ್ಯ. ಅದ್ರ ಜೊತೆಯಲ್ಲಿ ನನಗೂ ಆ ಪ್ರಶಸ್ತಿ ಸಿಕ್ತು. ಆ ಪ್ರಶಸ್ತಿ ಸಿಕ್ಕಾಗ ಅವರು ಎಷ್ಟು ಸಂತೋಷ ಪಟ್ಟಿದ್ರು ಅಂದರೆ, ಡೆಲ್ಲಿಯಲ್ಲಿ ಆ ಪ್ರಶಸ್ತಿ ಸ್ವೀಕಾರ ಮಾಡೋಕ್ಕೆ ಹೋಗಿದ್ವಿ. ನಾನು ಸ್ವಲ್ಪ ಎಕ್ಸೈಟ್ ಆಗಿ ಒಳಗೋಗೋವಾಗ ನನ್ನ ಹೆಂಡ್ತಿನೇ ಮರ್ತ್ಬಿಟ್ಟು ಒಳಗೋಗ್ಬಿಟ್ಟಿದ್ದೆ. ಆಮೇಲೆ ನೋಡ್ತೀನಿ ಆಚೆ ಇದ್ದಾಳೆಗಳು. ಆಮೇಲೆ ಗಿರೀಶ್ ಕಾಸರವಳ್ಳಿಯವರು, ಅಯ್ಯೋ ಹೆಂಡ್ತಿನ ಬಿಟ್ಟು ಹೋಗ್ತಾ ಇದೆಯಾ ಅಂದ್ಬಿಟ್ಟು ಅವ್ರ ಪಾಪ ಒಳಗೆ ಕರ್ಕೊಂಡು ಬಂದರು. ಅಲ್ಲಿ SPB ಅವರು ಒಂದು ಧ್ಯಾನದಲ್ಲಿ ಕೂತಿದ್ರು. ಇದು ಹೀಗೆ ಅವ್ರು ಕೂತಿದ್ದ ಸ್ಟೈಲ್ ನೋಡಿ ನನಗೆ ಎಷ್ಟು ಭಕ್ತಿ ಬಂತು ಅಂದರೆ, ಹೋಗಿ ಅವ್ರನ್ನ ಕಾಲು ಮುಟ್ಟು ನಮಸ್ಕಾರ ಮಾಡೋಣ, ಮೊಹಮ್ಮದ್ ರಫಿ ಥರ ಇದ್ದಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಪಕ್ಕದಲ್ಲೋಗಿ ಕೂತ್ಕೊಂಡು ಕೇಳಿದೆ, ನೀವು ಆ ಥರ ಕಾಣಿಸ್ತಿದ್ದೀರಾ ಅಂದೆ. ಅವ್ರು ಅಂದರು, ಇದು ಮೊಹಮ್ಮದ್ ರಫಿ ಅವರು ಹಾಕ್ತಾ ಇದ್ದಿದ್ದ ಕೋಟಿನ ಬಟ್ಟೆ ಇದು. ಆ ಬಟ್ಟೆಯಲ್ಲಿ ಒಂದು ಕೋಟ್ ಹೊಲಿಸ್ಕೊಂಡಿದ್ದೀನಿ. ನಾನು ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರೆ ಈ ಕೋಟ್ ಹಾಕ್ಕೊಂಡು ಪ್ರಶಸ್ತಿ ಇಸ್ಕೊಳ್ಬೇಕು ಅನ್ನೋದು ನನ್ನ ಕನಸು ಅಂದರು. ಸೊ ವಿ ಕ್ರೈಡ್ ದೇ. ಸೊ ಮೊಹಮ್ಮದ್ ರಫಿ ಅಂದರೆ ಅವರಿಗೆ ಪ್ರಾಣ. ಯಾಕೆಂದರೆ ಅವ್ರು ಹೇಳ್ತಿದ್ರು, ನಾನು ಇನ್ನೊಬ್ಬ ಮಗ ಹುಟ್ಟಿದರೆ ನಾನು ರಫಿ ಅಂತ ಹೆಸರಿಡ್ತಿದ್ದೆ ಅಂತ ಯಾವಾಗಲೂ ಹೇಳ್ಕೊಳ್ಳೋರು. ಭಾರತದಲ್ಲಿ 30-35 ವರ್ಷ 30,000 ಹಾಡುಗಳನ್ನು ಮೊಹಮ್ಮದ್ ರಫಿ ಅವರು ಹಾಡಿದ್ರು. ಇಡೀ ಭಾರತೀಯರು ಅದನ್ನು ಕೇಳಿದ್ರು. ಅವನೊಬ್ಬ ಮುಸ್ಲಿಂ ಅಂತ ಯಾರು ಯೋಚನೆ ಮಾಡಲಿಲ್ಲ. ಆ ಸಾಮರಸ್ಯದ ಸಂಕೇತದ ಕಂಟಿನ್ಯೂಷನ್ನೇ ನಮ್ಮ SPB ಅವರು. SPB ಅವರು ಒಂದು ಭಾಷೆಯಲ್ಲಿ ಹಾಡಲಿಲ್ಲ, 14 ಭಾಷೆಗಳಲ್ಲೂ ಹಾಡಿದ್ದಾರೆ. ಅವರು ಹೇಳಿದ ಒಂದೇ ಒಂದು ನೀತಿಯನ್ನು ನಾನು ಯಾವತ್ತೂ ಪಾಲಿಸ್ತೀನಿ. ಕ್ಲಾಸಿಕಲ್ ಮ್ಯೂಸಿಕ್ಗೆ ಒಂದು 4-6 ಶಬ್ದಗಳು ಸಾಕು, ಶಾಸ್ತ್ರೀಯ ಸಂಗೀತ ನಡೆದು ಹೋಗುತ್ತೆ. ಆದರೆ ಸಿನಿಮಾ ಸಂಗೀತಕ್ಕೆ ಭಾಷೆ ಇಲ್ದಿದ್ರೆ ಅದು ಸಿನಿಮಾ ಸಂಗೀತವೇ ಆಗೋದಿಲ್ಲ. ಅದರಲ್ಲೂ ಪ್ರಾದೇಶಿಕ ಭಾಷೆಗಳು ಸಿನಿಮಾ ಸಂಗೀತದ ಆತ್ಮ ಅಂತ ತಿಳ್ಕೊಳ್ಳಿ ನೀವು. ಪ್ರತಿಯೊಬ್ಬ ಗಾಯಕ ಪ್ರಾದೇಶಿಕ ಭಾಷೆಯನ್ನು ಹಾಡುವಾಗ ಆ ಭಾಷೆಯ ಸಂಗೀತವನ್ನು ಅಭ್ಯಾಸ ಮಾಡಬೇಕು ನೀವು. ಅದನ್ನು ಕಾಪಾಡಿಕೊಳ್ಬೇಕು ಅಂತ ಎಲ್ಲರಿಗೂ ಬುದ್ಧಿ ಹೇಳ್ತಾ ಇದ್ರು. ಸೊ ಅಂಥ SPB ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಏನು ಪರಿಸ್ಥಿತಿ ಅಂದರೆ, ಅವರನ್ನು
ಹೋಗಿ ನೋಡೋಕ್ಕೂ ಮತ್ತು ಅವ್ರ ಜೊತೆ ಇರೋದಕ್ಕೂ ಅಂತ್ಯಕ್ರಿಯೆಯ ಕಡೇ ನಿಮಿಷದವರೆಗೂ ಜೊತೆಲಿ ಇಲ್ಲದೆ ಇರತಕ್ಕಂಥ ದೊಡ್ಡ ದುರಂತದ ಸ್ಥಿತಿಯಲ್ಲಿದ್ದೀವಿ. ಈ ಜಗತ್ತಿಗೆ ನಾನು ನನ್ನ ಜೀವನದಲ್ಲಿ ಭಾರತದಲ್ಲಿ ನೋಡಿದ ದೊಡ್ಡ ಆಂದೋಲನ ಅಂದರೆ ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನ. ನಾನು ಗಾಂಧಿಯನ್ನು ಕಂಡವನಲ್ಲ, ಸ್ವಾತಂತ್ರ್ಯ ಹೋರಾಟ ಕಂಡವನಲ್ಲ, JP ಆಂದೋಲನವನ್ನು ದೊಡ್ಡದು ನೋಡಿದೆ. ಅದಾದಮೇಲೆ ಈ ಹಾಳು ಕೊರೋನಾ, 3ನೇ ಮಹಾಯುದ್ಧಕ್ಕಿಂತಲೂ ದೊಡ್ಡದಾಗಿದೆ ಇದನ್ನು ನೋಡಿದೆ. ಇನ್ನು ನನ್ನ ಜೀವನದಲ್ಲಿ ನಾನು ನೋಡಬಾರ್ದಾಗಿದ್ದು ಈ SPB ಅವರ ಅಗಲಿಕೆ, ಅದನ್ನು ಕೂಡ ಈ ಜನ್ಮ ನೋಡ್ಬಿಡ್ತು. ಇನ್ನು ಇದಕ್ಕಿಂತಲೂ ನಾನು ದೊಡ್ಡ ದುರಂತವನ್ನು ನನ್ನ ಜೀವನದಲ್ಲಿ ನಾನು ನೋಡಲಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಾತುಗಳು ಎಷ್ಟಾಡಿದ್ರೂ ಮಾತಾಡ್ತಾನೆ ಇರ್ತೀನಿ ನಾನು. ಅವ್ರನ್ನ ಬಿಟ್ಟು ನನ್ನ ಬದುಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಡೀ ಪ್ರಪಂಚ ಅವರ ಅಭಿಮಾನಿಗಳ ತಂಡದಿಂದ ತುಂಬಿದೆ. ಅವ್ರಿಗಾಗಿ ಎಲ್ಲರೂ ಕೋರ್ತಾ ಇದ್ದಾರೆ ಒಳ್ಳೆಯದನ್ನು. ಅವರ ಆತ್ಮ ನಿಲ್ಲದ ನೆಲೆಯಲ್ಲಿ ಸುಖವಾಗಿರುತ್ತೆ ಅಂತ ಹಾರೈಸ್ತೀನಿ. ಏನಾದರೂ ಕೇಳೋದಿದ್ರೆ ಕೇಳಿ ಸರ್. ಎಸ್ ಸರ್, ನಿಮ್ಮ ಮೊದಲನೇ ಕಂಪೋಸಿಷನ್ ಅಂದರೆ ನಿಮ್ಮ ಪ್ರೇಮಲೋಕದಲ್ಲಿ ಆ ದೊಡ್ಡ ಆರ್ಕೆಸ್ಟ್ರಲ್ಲಿ ಬನ್ನಿ ಗೆಳೆಯರೇ ಗೆಳತಿಯರೇ ಹಾಡನ್ನ ಅವರೇ ಹೇಳಿದರು. ಅದು ಹಾಡಿದಾಗ ನಿಮ್ಮಲ್ಲಿ ನಿಮ್ಮವರ ರಿಲೇಷನ್ಶಿಪ್ ಹೆಂಗೆ? ಏನಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿರೋದು ಪ್ರೇಮಲೋಕ ಅಲ್ವಾ. ನಾನು ಅದಕ್ಕಿಂತ ಮುಂಚೆ ಅವನ್ನ ಭೇಟಿ ಮಾಡಿದ್ದೆ. ಆ ವಿಷಯವನ್ನು ಯಾರ ಹತ್ರ ಹೇಳ್ಕೊಂಡೇ ಇಲ್ಲ. ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಈ ಇಂಡಸ್ಟ್ರಿಗೆ ಬಂದು ಆ ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಹೋದಾಗ ಮೊದಲನೇ ಸಾಂಗು ಅವ್ರ ಕೈಯಲ್ಲಿ ರೆಕಾರ್ಡ್ ಮಾಡಿಸ್ಬೇಕಾಗಿತ್ತು. ನಾನು JK ವೆಂಕಟೇಶ್ ಅವ್ರಿಗೆ ಕೇಳಿದೆ, ಸರ್ ಈ ಥರ SPB ಅವ್ರು ಬೇಕು, ಅದೇನು ಎಲ್ರಿಗೂ ಸಿಗ್ತಾನೆ ಹೋಗು ಅಂದರು. ಸರ್ ನೀವು ಬನ್ನಿ ಸರ್. ನಾನು ಬರೋಲ್ಲ, ನಾನು ನನ್ನ ಚಿಕ್ಕಪ್ಪನ ಮಗನಿಗೆ ಹೇಳ್ತೀನಿ, ನನ್ನ ಹಾರ್ಮೋನಿಯಂ ಕೊಡ್ತೀನಿ, ತೊಗೊಂಡೋಗ್ಬೋದು. ಅಲ್ಲಿ ಹೋದರೆ JK ವೆಂಕಟೇಶ್ ಅವರು ಹಾರ್ಮೋನಿಯಂ ಕೊಟ್ಟರು. ಅವ್ರ ಮಗ ಬಂದಿದ್ದ. ಆ ಹಾರ್ಮೋನಿಯಂನಲ್ಲಿ ನಾನು ಮೊದಲನೇ ಹಾಡು ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿ SPB ಅವ್ರ ಕೈಯಲ್ಲಿ ಹಾಡಿಸ್ದೆ ನಾನು. ಅದು ಅವ್ರಿಗೂ ಗೊತ್ತಿಲ್ಲ ನನ್ನದೇ ಹಾಡು ಅಂತ, ನನ್ನ ಕಡೆಯವ್ರಿಗೂ ಹೇಳ್ಕೊಳ್ಳಿಲ್ಲ. ಆ ಹಾಡಿನ ಪಲ್ಲವಿ ಏನು ಅಂದರೆ, ಆನೆಗೆ ಅಂಕುಶ ಬೇಡವೇ, ನಾಡಿಗೊಬ್ಬ ಒಡೆಯ ಬೇಡವೇ, ಮನೆಗೆ ಒಬ್ಬ ನಾಡಿಗೊಬ್ಬ ದೊರೆಯು ಬೇಡವೇ, ಮನೆಗೆ ಒಬ್ಬ ಒಡೆಯ ಬೇಡವೇ. ಆನೆಗೆ ಅಂಕುಶ ಬೇಡವೇ, ನಾಡಿಗೊಬ್ಬ ದೊರೆಯು ಬೇಡವೇ, ಮನೆಗೆ ಒಬ್ಬ ಒಡೆಯ ಬೇಡವೇ. ಈ ಸಾಲ ಹಾಡಿದಾರವರು. ಆ ಹಾಡು ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಇವತ್ತು ನನಗೆ ಅನ್ನಿಸ್ತಾ ಇದೆ, ಇಡೀ ನಮ್ಮ ಚಲನಚಿತ್ರ ಸಂಗೀತ ಲೋಕಕ್ಕೆ ಅವರೊಂದು ಶ್ರುತಿಯನ್ನು ಬಲಪಡಿಸುವ ಅಂಕುಶವಾಗಿದ್ದರು. ಅವರನ್ನು ನೋಡಿದ ಕೂಡಲೇ ಶ್ರುತಿಯಲ್ಲಿ ಹಾಡದೇ ಇರೋರು ಕೂಡ ಶ್ರುತಿಯಲ್ಲಿ ಹಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಅವರು ಇದ್ದ ಕಡೆ ಸಂಗೀತ ಶ್ರುತಿಬದ್ಧವಾಗಿರೋದು, ಶಾಸ್ತ್ರೋಕ್ತವಾಗಿರೋದು, ಶಿಸ್ತಿನಿಂದಿರೋದು, ಇಡೀ ಸಂಗೀತದ ಗುಣಮಟ್ಟವನ್ನು ಕಾಪಾಡುವ ಅಂಕುಶನೇ SPB ಆಗಿದ್ದಾರೆ. ಆ್ಯಕ್ಚುಲಿ ಇವತ್ತು ನಮ್ಮ ಸಂಗೀತದ ಮನೆಗೆ ಅವರೇ ಒಡೆಯಾಗಿದ್ದರು. ಆ ಒಡೆಯ ಇಲ್ದಂಗೆ ಆಗಿದೆ, ಅಂಕುಶ ಇಲ್ದಂಗೆ ಆಗಿದೆ, ನಾಡಿಗೊಬ್ಬ ದೊರೆನೂ ಇಲ್ದಂಗೆ ಆಗಿದೆ. ಆ ಮೊದಲನೇ ಹಾಡಾದಮೇಲೆ ನಾನು ಅವ್ರ ಕನಸು ಕಾಣ್ತಾ ಇದ್ದೆ. ಆಮೇಲೆ ಪ್ರೇಮಲೋಕದಲ್ಲಿ ನನ್ನ ಪ್ರಯೋಗಗಳು ಈ ಸಂದರ್ಭದಲ್ಲಿ ಅದೆಲ್ಲ ಮಾತಾಡ್ಬೋದು. ಏನು ಚಂದ ಅಲ್ಲ ಸರ್, ಇದನ್ನೆಲ್ಲ ನೀವು ಹೇಳ್ಕೊಂಡೆ ಎಷ್ಟೋ ವಿಷಯಗಳು ಇಷ್ಟೆಲ್ಲ ಓಪನ್ ಆಗಿ ಇದೇ ಫಸ್ಟ್ ನೀವು. ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಮದ್ರಾಸ್ಗೆ ಹೋದಾಗ ರವಿವರ್ ಹತ್ರ ಒಂದು ಕಂಡೀಷನ್ ಹಾಕಿದೆ. ಸರ್ ಇದು ಪ್ರೇಮಲೋಕ ಅಂತ ಟೈಟ್ಲು, ಎಲ್ಲ ಯೂತ್ಸು ಈ ಕಡೆ ಬರಬೇಕು, ಅದಕ್ಕೆ ಎಲ್ಲ ಯಂಗ್ ವಾಯ್ಸಸ್ ಇದ್ರಲ್ಲಿ ಬಳಸ್ಬೇಕು ಅಂತಿದ್ದೀನಿ. ಅಯ್ಯೋ ಇರೋ ವಾಯ್ಸಸ್ ಎಲ್ಲ ಬೇಡವಾ ಸರ್? ಅದೆಲ್ಲ ಬೇಡ ನನಗೆ. ಅದು ಹೇಗೆ ಸಾಧ್ಯ? ನಾನು ಫಸ್ಟು ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕು, ಜೈಪಾಲು, ಈ ರೀತಿ ಇಲ್ಲದಂಥ ನನ್ನ ಎಲ್ಲ ಗೆಳೆಯರ ಬಳಗ ಇವಳು ಎಲ್ಲರನ್ನೂ ಸೇರಿಸ್ಕೊಂಡು 10 ಜನ ಗಾಯಕರನ್ನ ಇಲ್ಲಿಂದ ಕರ್ಕೊಂಡೋಗಿದ್ದೆ. ನಾನು ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಪಾಪ ನಮ್ಮವ್ರಿಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಆ ದೊಡ್ಡ ಆರ್ಕೆಸ್ಟ್ರಾ ಇದ್ರೆ ನಾನು ಕಂಡಕ್ಟ್ ಮಾಡ್ತಾ ಆ ರೆಕಾರ್ಡ್ ಮಾಡೋದು ನೋಡಿ ನಮ್ಮವ್ರು ನಿಜವಾಗಿಯೂ ಸ್ವಲ್ಪ ತಬ್ಬಿಬಾಗ್ಬಿಟ್ರು. ಇವಳಂತೂ ಆಫೇ ಆಗೋಗಿದ್ಲು. ಸೊ ಆ ಸಾಂಗ್ಸ್ ಎಲ್ಲ ರೆಕಾರ್ಡ್ ಆಗ್ತಿದ್ದಾಗೆ ಅದ್ರ ಕ್ವಾಲಿಟಿ ಮತ್ತು ಅದರ ಟ್ರೆಂಡು ಎಲ್ರಿಗೂ ಅರ್ಥ ಆಗ್ತಾ ಇದೆ. ಮ್ಯೂಸಿಷಿಯನ್ಸ್ಗೆ, ರವಿಚಂದ್ರನ್ ಸರ್ಗೆ, ಅವ್ರ ಫ್ರೆಂಡ್ಸ್ಗೆ, ನಮಗೆ, ನನ್ನ ಜೊತೆಲಿ ಬಂದ ಗಾಯಕರೆಲ್ಲ ಫೇಲ್ ಆಗ್ತಾರೆ.
ಎಲ್ಲ ಫೇಲ್ ಆಗ್ಬಿಟ್ಟು ಇವತ್ತು ಗೆಳೆಯರೇ ಹಾಡಿದ್ದು ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕ್. ಟ್ರ್ಯಾಕ್ ಎಲ್ಲ ಒಂದೇ ಇದೆ ವಾಯ್ಸು. ಚೆಲುವೆ ಒಂದು ಕೇಳ್ತೀನಿ, ಯಾರಿವನು ಅದೆಲ್ಲ ಇವಳೇ ಹಾಡಿದ್ದು. ಯಾರೂ ಶ್ರುತಿಬದ್ಧವಾಗಿ ಹಾಡಲಿಲ್ಲ, ಎಲ್ಲ ಹೆದರ್ಕೊಂಬಿಟ್ರು. ಸೊ ನಾನು ಎಷ್ಟು ಡಿಸಪಾಯಿಂಟ್ ಆದೆ ಅಂದರೆ ಹೊಸ ವಾಯ್ಸ್ಗಳು ತರಕ್ಕೆ ಆಗೋದೇ ಇಲ್ವಲ್ಲ. ಸರಿ, ಪ್ರೊಡಕ್ಷನ್ ಸೈಡ್ನಲ್ಲೂ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ರವಿ ಸಾರು ನನಗೆ ಹೇಳಿದ್ರೆ ಕೋಪ ಮಾಡ್ಕೋತೀನಿ ನಾನು ಅಂತ ತುಂಬ ಜನಗಳ ಕೈಲಿ ಕಳಿಸ್ತು. ಸಾಂಗ್ಸು ಯೋಚನೆ ಮಾಡೋದ್ರಲ್ಲಿ ಅವ್ರಿಗೆ ಬಂದ್ಬಿಟ್ಟಿದೆ, ಈ ಹೊಸ ವಾಯ್ಸ್ಗಳನ್ನ ಹಾಕ್ಕೊಂಡ್ರೆ ನಾವು ಫಸ್ಟ್ ಫೇಲ್ ಆಗ್ತೀವಿ, ಜಸ್ಟ್ ವಿಲ್ ಗೋ ಟು ದಿ ಪ್ರೊಫೆಷ್ನಲ್ ಸಿಂಗರ್ಸ್ ಅಂತ ಮೆಸೇಜ್ ಕಳಿಸಿದ್ರು ನನಗೆ. ಅವ್ರು ಅಲ್ಲಿರೋರು ನಾನು ಇಲ್ಲಿರ್ತಿದ್ವಿ, ಡಿಸ್ಟೆನ್ಸ್ನಲ್ಲಿ ಮಾತುಕತೆ. ಕಡೆಗೆ ನಾನು ಕೇಳಿದೆ ಏನು ಮಾಡಲಿ, ಇಲ್ಲ ಅವ್ರ ಮಾತು ಕೇಳೋದು ಒಳ್ಳೆಯದು. ಸೊ ಅವಾಗ ಹೇಳಿ ಕಳಿಸ್ತು, ಸರ್ ನೀವು ಯಾರು ಹೇಳ್ತೀವಿ. ಬೆಳಿಗ್ಗೆ ಎಸ್ ಪಿ ಬಿ ಬಂದು ನಾನು ನೋಡ್ತಾ ಇದ್ದೆ, ನಮ್ಮ ಆನೆ ಬಂತಲ್ಲ, ಆನೆಗೆ ಅಂಕುಶ ಬೇಡವೇ, ನಾಡಿಗೊಬ್ಬ ಒಡೆಯಬೇಡಿ, ಮನೆಗೊಬ್ಬ ಅರಿಯಬೇಡ ಬಂದರು. ಅವ್ರು ನನ್ನ ಗುರ್ತಿಡಿಲಿಲ್ಲ. ಸರಿ, ಟ್ರ್ಯಾಕ್ ಪ್ಲೇ ಮಾಡಿದ ತಕ್ಷಣ ಅವರು ಜಸ್ಟ್ ಒಂದು ರಿಯಾಕ್ಷನ್, ದಿಸ್ ವಿಲ್ ಬಿ ಎ ಟ್ರೆಂಡ್ ಅಂತಂದು, ದಿಸ್ ವಿಲ್ ಬಿ ಗೋಯಿಂಗ್ ಟು ಬಿ ಎ ಟ್ರೆಂಡ್ ಅಂದು. ಅಲ್ಲಿಂದ ಒಂದು ಹಾಡು ಹೇಳಿಬಿಟ್ಟೆ. ಹಾಡೀಚೆ ಬಂದು ನನಗೆ ಗೊತ್ತಾಯಿತು, ಪ್ರೇಮಲೋಕದಲ್ಲಿ ನಾನು ಆವತ್ತಲ್ಲಿ ಉಳಿದೆ ಅಂದರೆ ಎಸ್ ಪಿ ಬಿಯಿಂದ. ಅವ್ರು ಅಲ್ಲಿಂದ ನೇರವಾಗಿ ಇಡೀ ಸಿನಿಮಾದ ಎಲ್ಲ ಸ್ಕ್ರಿಪ್ಟನ್ನು ಆವರಿಸ್ಕೊಂಡು ಇವ್ರ ಜೊತೆಲಿ ಆಡೋವಾಗ, ನೋಡಮ್ಮ ಹುಡುಗಿ ಆಡೋವಾಗ ಪ್ರಭಾಕರ್ ಅವರ ಪ್ರಿನ್ಸಿಪಾಲ್ ವಾಯ್ಸ್ ಚೇಂಜ್ ಮಾಡಿ ಅಂದಾಗ, ಆ ಯೂತ್ ಹುಡುಗರು ಚೇಂಜ್ ಮಾಡಿ ಅಂದಾಗ, ಮತ್ತು ಮಧ್ಯ ಮಾತಾಡು ಅಂದಾಗ ಎಲ್ಲದಕ್ಕೂ ಅವರು ಪಾತ್ರವಾಗಿ ಜಸ್ಟಿಫಿಕೇಷನ್ ಕೊಟ್ಟರು. ಅದಾದಮೇಲೆ ಗಂಗು ಸಾಂಗು, ಆಮೇಲೆ ನೋಡಮ್ಮ ಹುಡುಗಿ, ಆ ಹಾಡು ಹಾಡುವಾಗಂತವರು ಇಷ್ಟು ಎಂಜಾಯ್ ಮಾಡಿದ್ರು ಅಂದರೆ ನನ್ನ ಅನುಭವಕ್ಕೆ ಇನ್ನೊಂದು ಹೆಜ್ಜೆ ಬಂತು. ಇದು ಒಂದು ನನ್ನ ಇಡೀ ಅನುಭವಕ್ಕೆ ಇದೊಂದು ಹೊಸ ಹೆಜ್ಜೆ. ಇಡೀ ದೃಶ್ಯವನ್ನು ಹಾಡಿನಲ್ಲಿ ಇಷ್ಟು ಚೆನ್ನಾಗಿ ಯಾರು ಮಾಡಿದ ನಾನು ನೋಡಿಲ್ಲ ಅಂತೇಳಿ ಇಡೀ ಆ ಪ್ರೇಮಲೋಕಕ್ಕೆ ತಮ್ಮ ಜೀವನ ತುಂಬಿ ಇವತ್ತವರೆಗೂ ಕನ್ನಡಿಗರ ಬಾಯಲ್ಲಿ, ಮನಸ್ಸಿನಲ್ಲಿ ಆ ಪ್ರೇಮಕ ಉಳಿದಿದೆ. ರವಿಚಂದ್ರನ್ ಅವರ ಆ ಪ್ರಯೋಗ ಅಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಮೊದಲ ಕಾರಣನೇ ಎಸ್ ಪಿ ಬಿ ಅವರು. ಸೊ ದಿಸ್ ಸ್ಟೋರಿ ರಿಯಲ್ ಸ್ಟೋರಿ. ಮತ್ತೊಂದು, ಅವರು ಕನ್ನಡದವರೆಲ್ಲ ಒಪ್ಪು, ಆದರೆ ಕನ್ನಡದ ಮೇಲೆ ತುಂಬ ಅಭಿಮಾನ. ಯಾಕೆಂದರೆ ಫಸ್ಟ್ ಸಾಂಗ್ ಆಡುವಾಗ ಕನ್ನಡನೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಅವ್ರು ಕನ್ನಡ ಕಲ್ತಿದ್ದು, ಆ ನಂತರದಲ್ಲಿ ಬೆಳೆದು ಬಂದ ದಾರಿ ನಿಮ್ಮ ಜೊತೆ ಅಂತ ಹೇಳಿದ್ರು. ಏನವರು ಮಾತಾಡುವಾಗ ಮಾಡ್ತಿರು ಹೋಗ್ತಿರು ಅಂತನವ್ರು ಅಷ್ಟೇ. ಬರ್ಕೊಂಡ್ರೆ ಅದು ಯಾವ ಭಾಷೆ ಬರ್ಕೊಂಡಿರ್ತಾರೋ ಆ ಭಾಷೆಯ ತಲೆ ಮೇಲೆ ಹೊಡೆದಂಗೆ ತಮಿಳಂತೂ ಅವ್ರ ಬಾಯಲ್ಲಿ ಅಷ್ಟು ಸ್ವಚ್ಛವಾಗಿ ಬರೋದು. ತೆಲುಗು ಬಿಡಿ ಮಾತಾಡೋಂಗಿಲ್ಲ. ಹಿ ವಾಸ್ ಸೋ ವಂಡರ್ಫುಲ್ ಇನ್ ಇಂಗ್ಲೀಷ್ ಅಂತ ಅವ್ರು ಭಾಳ ಚೆನ್ನಾಗಿತ್ತು. ಸ್ವಲ್ಪ ಹಿಂದಿ ಮತ್ತು ಕನ್ನಡ ಸ್ವಲ್ಪ ಹಾಗೆ ಆ್ಯಕ್ಸೆಂಟ್ ಬೇರೆ ಇರೋದು. ಮಾತಾಡುವಾಗ ನೋಡಿದ್ರು ಮಾಡಿದ್ರು ಅಂತಂತನವ್ರು ಪಾಪ. ಬಟ್ ಬರ್ಕೊಂಡ್ರೆ ಕನ್ನಡವನ್ನಾಗಲಿ ಯಾವುದೇ ಭಾಷೆಯನ್ನಾಗಲಿ ಅಷ್ಟು ಅಚ್ಚುಕಟ್ಟಾಗಿ ಆಡೋರು. ಅವರು ಮಾತಾಡೋರು ಭಾಷೆ ಮೀದ ಮಕ್ಕುವ ಅಂತ. ಯಾವಾಗಲೂ ಭಾಷೆ ಮೇಲೆ ಗಾಯಕನಿಗೆ ಒಂದು ಗಮನ ಇರಲೇಬೇಕು. ಆ ಭಾಷೆಯೊಳಗಿನ ಧಾತುಗಳು ಏನಿರ್ತಾವೋ ಅದನ್ನು ಸ್ಟಡಿ ಮಾಡೋರು. ಒಂದು ಸರಿ ಯಾವುದೋ ಶ್ಲೋಕವನ್ನು ಹೇಳ್ತಾ ಇದ್ದಾಗ ಚಕ್ರವರ್ತಿ ಅಂತ ಒಬ್ಬರು ಜ್ಯೋತಿಷ್ಯರು ಅವರು ಶನಿಮಾತ್ಮನ ಮೇಲೊಂದು ಶ್ಲೋಕ ಬರ್ಕೊಟ್ಟಿದ್ರು. ಗೆದ್ರಸ್ಥಿತಶ್ಚಾಪಕರು ಧನುಷ್ಮಾನ್ ಚತುರ್ಭುಜೋ ಅಂತ ಏನೋ ಇತ್ತು ಅದರಲ್ಲಿ. ಅವರು ಇಟ್ಟು ಕೂಡಲೇ ಏನಿದು ಗೆದ್ರಸ್ಥಿತ ಇಲ್ಲ ಸರ್, ಅವರು ಚಕ್ರವರ್ತಿಯವರು, ಚಕ್ರವರ್ತಿ ಆಗಲಿ ಮಹಾರಾಜ ಆಗಲಿ ಕರೀರಿಲಿ ಅಂದರು. ಕರೆದ್ರು, ಏನಿದು ಗೆದ್ರಸ್ಥಿತಶ್ಚಾಪಕರು, ಅದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು, ನಿಮ್ಮ ಗುರುಗಳನ್ನ ಕರೀರಿ. ಸೊ ಹಾಗೆ ಆರ್ಗ್ಯೂ ಮಾಡ್ತಾ ಅವರು ಸ್ವಲ್ಪ ಹಂಗೆ ಫೋಕಸ್ ಮಾಡಿ, ಅದು ಡೆಫಿನೆಟಾಗಿ ಗೆದ್ರಸ್ಥ ಅಲ್ಲ, ಅದು ಗರುಡ ಆಗಿರುತ್ತೆ, ಗೃಧಸ್ಥಿತ ಆಗಿರುತ್ತೆ. ಗೃಧ ಅಂದರೆ ಗರುಡ ಇದೆ, ಹದ್ದು ಅಂತಾರಲ್ಲ, ಹದ್ದಾಗಿರುತ್ತೆ, ಅದು ಗೃಧಸ್ಥಿತ ಚಾಪಕರು ಆಗಿರುತ್ತೆ, ಚೆಕ್ ಮಾಡಿ ನೋಡಿ ಅಂದರು. ಅವರು ಫೋನುಗಳೆಲ್ಲ ಹೊಡೆದ್ರೆ ಅದು ಇವರು ಹೇಳಿದಾಗಿ. ಅಂದರೆ ಅವ್ರ ಕಣ್ಣಿನ ನೋಟದಲ್ಲೇ ಅವರಿಗೆ ಭಾಷೆಯಲ್ಲಿರುವ ತಪ್ಪುಗಳು ಗೊತ್ತಾಗೋದು. ಕನ್ನಡದ ಎಷ್ಟೋ ತಪ್ಪುಗಳನ್ನು ಅವರು ಕರೆಕ್ಟ್ ಮಾಡಿದ್ದಾರೆ. ಸರ್, ಅದು ಒಂದು ರಿಯಾಲಿಟಿ ಶೋಲ್ಲಿ ಅವ್ರು ಕನ್ನಡನ ಕಲಿತು ಆ ರಿಯಾಲಿಟಿ ಶೋನ ಮಾಡಿದ್ರು, ಅದಕ್ಕೆ ನೀವು ತುಂಬ ಸಹಕಾರ ಇತ್ತು ಅಂತ ಕೇಳ್ಬಿಟ್ಟಿಲ್ಲ. ಅವಾಗ ಇಲ್ಲ, ಫೋನಲ್ಲಿ ಮಾತಾಡ್ತೀವಿ ಯಾವಾಗಾದರೂ ಗುರುಗಾರು. ನನಗೆ ಅವ್ರ ಫೋನಲ್ಲಿ ಮಾತು ಕೇಳೋದೇ ಒಂದು ಸೌಂದರ್ಯ. ನಾನು ಎಲ್ಲರೂ ಫೋನಲ್ಲಿ ಮಾತು ಕೇಳಿರ್ತೀನಲ್ಲ,
ಅವ್ರು ನನಗೆ ವಾಯ್ಸ್ ಆಗಿ ಒಂದು ಭಾವನಾತ್ಮಕ ಸಂಬಂಧ. ಅವ್ರು ಯಾವಾಗ ರಾತ್ರಿ ಫೋನ್ ಮಾಡೋರು, ಹಲೋ ನೇನಂಡಿ, ನನಗೆ ಆ ವಾಯ್ಸ್ ಕೇಳ್ಕೊಳ್ಳಿ ಎಮೋಷನ್ ಆಗ್ಬಿಡ್ತಿದ್ದೆ. ಹಲೋ ಏನು ಬಾಲಸುಬ್ರಹ್ಮಣ್ಯ ಅಂಡಿ ಸರ್, తెలుసు ಗುರುಗಾರು, ఎందుకు ಆ ಗ್ಯಾಪು, ಅಂದರೆ ಗ್ಯಾಪ್ ಯಾಕೆ ಕೊಡ್ತೀಯ, ಐ ಆಮ್ ಎಂಜಾಯಿಂಗ್ ದಟ್ ವಾಯ್ಸ್ ಸರ್. ಆ ಥರ ಫೋನಲ್ಲಿ ಮಾತಾಡ್ತಾ ಅವ್ರು ಎಷ್ಟೋ ವಾಕ್ಯಗಳನ್ನು ವ್ಯಾಕರಣಗಳನ್ನು ಕೇಳೋರು. ಪ್ರತಿ ಸರಿ ಎಲ್ಲೇ ಆಡ್ತಿದ್ರು ಒಂದು ಡೌಟ್ ಬಂದರೆ ಫೋನ್ ಮಾಡಿ ಸೆಕ್ರೆಟ್ರಿಗಾರು ಇವಳನ್ನ ಸೆಕ್ರೆಟ್ರಿ ಅಂತ ಕರೆಯೋದು ಅವರು. ಗೊತ್ತಿಲ್ಲ ನಿಮಗೆ, ಅದೊಂದು ಜೋಕ್ ಇದೆ, ಇಲ್ಲಿ ಜೋಕ್ ಹೇಳ್ಬೇಕು ಬೇಡ ಗೊತ್ತಿಲ್ಲ. ಇವ್ರನ್ನ ಸೆಕ್ರೆಟ್ರಿ, ಎಲ್ಲಾಡೋರು ಸೆಕ್ರೆಟ್ರಿಗಾರು, ಇವಳನ್ನ ಸೆಕ್ರೆಟ್ರಿ ಅಂತಾರೆ. ಏಕೆಂದರೆ ಇವಳು ಅವ್ರ ಜೊತೆಲಿ ಆಡಬೇಕಂದ್ರೆ ಗಡ ನಡುಗೋಳು. ನಾನು ಹೇಳೋದು ಸ್ವಲ್ಪ ಧೈರ್ಯ ತುಂಬಿ ಸರ್, ಪಕ್ಕದಲ್ಲಿ ನಿಂತ್ಕೊಂಡು ಆಡ್ತಾಳೆ. ಇವಳು ಪ್ರತಿ ಸಾಲ್ಗೂ ತಪ್ಪು ಮಾಡ್ತಾಳೆ. ಅವ್ರು ಪಕ್ಕದಲ್ಲಿ ನಿಂತಿರ್ತಾರಲ್ಲ ಅವರು, ಇವಳು ಸಾರಿ ಅಂದ್ಬಿಡ್ತಾಳೆ. ಅವ್ರು ಸಾರಿ ಅಂದಾಗ ತಪ್ಪು ತಿಳ್ಕೊಬೇಡಿ ನೀವು ಅಂತ ನಾನು ರೇಗಿಸ್ತಾ ಇದ್ದೆ. ಸೊ ಹಾಗಾಗಿ ಅವ್ರನ್ನ ಸೆಕ್ರೆಟ್ರಿ ಅಂತ ಪ್ರತಿ ಸರಿ ಅವಳು ಫೋನ್ ಮಾಡಿ ನನಗೆ ಕೊಟ್ಟು ಈ ಥರದ ವ್ಯಾಕರಣದ ವಿಶೇಷಗಳನ್ನೆಲ್ಲ ಕರೆಕ್ಟ್ ಮಾಡಿಕೊಡೋರು. ನೇರವಾಗಿ ಪಾಠ ಮಾಡಿದ್ದಾರಲ್ಲ ಏನಿಲ್ಲ. ಒಂದೇ ದಿನ 19-17 22,000 ಕನ್ನಡದಲ್ಲಿ ಹೇಳಿದ್ರು, 40,000ದಲ್ಲಿ ಒಂದು 22,000 ಕನ್ನಡಕ್ಕೆ ಹಾಡಿದ್ದಾರೆ ಅನ್ನೋ ರೆಕಾರ್ಡ್ ಬಗ್ಗೆ ಏನಾದ್ರು ಹೇಳೋದು ಅಂದರೆ ಏನಂದರೆ ಆ ಥರ. ಹಲೋ 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 ಸೆಟ್ಲ್ ಆಗೋದ ಜಾಸ್ತಿ ಮಾತಾಡ್ತಿದೀಯ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಅವ್ರು ನೀವು ಹೇಳಿದ ಬರೆದು ನಾನು ಏನಂತೀನಿ ಅಂದರೆ, ಅವರ ಶಿಸ್ತಿದೆಯಲ್ಲ, ಆ ಶಿಸ್ತು ಇನ್ನೊಬ್ಬ ಗಾಯಕರಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾನು ಕಡೆಯದಾಗಿ ಶಕುಂತಲೆ ಅನ್ನೋ ಒಂದು ಸಿನಿಮಾಕ್ಕೆ ಒಂದು ಸಾಂಗ್ ಬರೆದಿದ್ದೆ, ಭಾಳ ವಿಶೇಷವಾಗಿ ಬರೆದಿದ್ದೆ. ಅದನ್ನು ಹಾಡ್ಸೋಕ್ಕೆ ಅಂತ ಹೋಗಿದ್ದೆ. ನಾನು ಅಲ್ಲಿ ಹೋಗಿದ್ದಾಗ ಅವ್ರದ್ದೇ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ, ಅವ್ರದ್ದೇ ಒಂದು ವಾಯ್ಸ್ ರೂಮ್, ಅಲ್ಲೊಂದು ಸೋಫಾ ಹಾಕಿ ಡೈರೆಕ್ಟ್ರಿಗೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಚೆನ್ನಾಗಿ. ವಾಯ್ಸ್ ರೂಮಲ್ಲಿ ಒಂದು ಟಾಯ್ಲೆಟ್ ಇರಬೇಕು ಅನ್ನೋದು ಒಂದು ರೂಲ್ಸ್ ಅವ್ರದ್ದು. ಸಿಂಗರ್ಸು ಎಷ್ಟೋ ಜನ ಕಷ್ಟಪಡ್ತಿದ್ರಂತೆ ಹಳೆ ಸ್ಟುಡಿಯೋಗಳಲ್ಲಿ. ಅದಕ್ಕೆ ಅವ್ರು ಎಲ್ಲೇ ಸ್ಟುಡಿಯೋ ಕಟ್ಟಿದ್ರು ವಾಯ್ಸ್ ರೂಮ್ನಲ್ಲಿ ಒಂದು ಟಾಯ್ಲೆಟ್ ಪ್ರೊವೈಡ್ ಮಾಡೋದು ಅವ್ರದ್ದೊಂದು ಐಡಿಯಾ ಚೆನ್ನಾಗಿತ್ತು. ಸೊ ಅಲ್ಲಿ ಕೂತಿದ್ದವರು ನನ್ನ ಹಾಡು ಕತೆ ಸಮೇತ ಹೇಳಿದೆ, ಬರ್ಕೊಂಡ್ರು, ಕತೆ ಹೇಳಿದೆ, ಎಲ್ಲ ಅನಲೈಸ್ ಮಾಡಿ ಆ ಸಾಂಗ್ನ ಕಾಪಿ ತೆಗೆದು ಕಳಿಸಿದ್ರೆ ಜೆರಾಕ್ಸ್ ಆಗಿ ಎದುರುಗಡೆ ಒಂದು ದೊಡ್ಡ ಫೈಲ್ ರಾಶಿ ಇದೆ, 4 ಫೈಲ್ ರಾಶಿ, ಅದ್ರ ಮೇಲೆ ಹೋಗಿ ತಲುಪ್ತದೆ. ಏನು ಸರ್ ಅಂದೆ, ನೀವು ಕೊಟ್ಟ ಭಿಕ್ಷೆ ಅಂದರು. ನಿಮ್ಮಂಥ ಕವಿಗಳು ಕೊಟ್ಟ ಭಿಕ್ಷೆ. ಎಲ್ಲ ಭಾಷೆಗಳ ಎಲ್ಲ ಹಾಡುಗಳ ಕಾಪೀಸಲ್ಲಿ ಇಟ್ಟಿದ್ದೀನಿ. ಎಲ್ಲ ಹಾಡುಗಳಲ್ಲಿನ ಎಕ್ಸ್ಪ್ರೆಷನ್ ಮಾರ್ಕ್ಗಳು ಮಾಡಿದ್ದೀನಿ. ಅದರಲ್ಲಿರುವ ಬೆಸ್ಟ್ ಲೈನ್ ಯಾವುದು ಅಂತ ಮಾರ್ಕ್ ಮಾಡಿದ್ದೀನಿ. ಯಾರಿಗೆ ಗೊತ್ತು ಮುಂದೆ ಯಾವ ಪ್ರತಿಭೆಗಳಿಗೆ ಇದು ಉಪಯೋಗ ಆಗುತ್ತೋ ಅವ್ರಿಗೆ ಉಪಯೋಗ ಆಗಲಿ ಅಂತ ಎತ್ತಿಟ್ಟಿದ್ದೀನಿ ನಾನು ಅಂತ. ಅಷ್ಟೂ 40-45 ಸಾವಿರ ಹಾಡುಗಳ ಕಾಪೀಸ್ ಇರುವ ಫೈಲ್ಸ್ನ ತೋರಿಸ್ತದೆ ನನಗೆ. ಅಂದರೆ ಈ ರೀತಿ ಯಾರಾದರೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಯಾರಾದರೂ, ನಾನು ಇವತ್ತಿನ ಸಿಂಗರ್ಸ್ ನೋಡ್ತೀನಲ್ಲ, ಮೊಬೈಲಲ್ಲಿ ಹಿಂಗೆ ಅನ್ಕೋತಾರೆ, ಹಿಂಗೆ ಅಂತಾರೆ, ಡಿಲೀಟ್ ಮಾಡ್ತಾರೆ, ಹೋಗ್ತಿರ್ತಾರೆ, ಎಲ್ಲ ಪೇಪರಲ್ಲಿ ಬರ್ಕೋತಾರೆ, ಎಲ್ಲ ಬಿಸಾಕ್ತಾರೆ. ಅವರು ಹಾಗಲ್ಲ, ಪ್ರತಿ ಹಾಡನ್ನು ತಮ್ಮ ಮುತುವರ್ಜಿಯಿಂದ ಜೋಪಾನ ಮಾಡಬೇಕು. ಅದರಿಂದ ಏನು ಬೆನಿಫಿಟ್ ಅಂದರೆ, ಅವ್ರಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೆ ಎಷ್ಟೇ ಹಾಡುಗಳು ಲಿಸ್ಟ್ ಕೊಟ್ಟರೆ ಆ ಲಿಸ್ಟ್ಗಳನ್ನ ಈ ಲಿಸ್ಟ್ ಜೊತೆ ಒಂದ್ಸರಿ ಕಂಪೇರ್ ಮಾಡಿ ನೋಡ್ಕೊತಾರೆ. ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಏನು, ಸ್ಟೇಜ್ ಮೇಲೆ ತಂದು ಇಟ್ಕೊಂಡ್ರೆ ಒರಿಜಿನಲ್ ರೆಕಾರ್ಡಿಂಗ್ನಲ್ಲಿ ಏನಿರುತ್ತೋ ಅದೇ ಹಾಡ್ತಾರೆ. ಒಂದು ಮಿಸ್ಟೇಕ್ ಕೂಡ ಮಾಡೋದಿಲ್ಲ ಅವರು. ಸೊ ಅವ್ರು ಮಿಸ್ಟೇಕ್ ಆಗದೆ ಇರೋದಕ್ಕೆ ಕಾರಣ ಏನು ಅಂದರೆ ಆ ಶಿಸ್ತು. ಆ ಶಿಸ್ತು ಯಾಕೆ ಅವ್ರಿಗೆ ಬರುತ್ತೆ ಅಂದರೆ ಭಾಷೆ ಮೇಲೆ ಪ್ರೀತಿ. ಆ ಪ್ರೀತಿ ಯಾಕೆ ಬರುತ್ತೆ ಅಂದರೆ ಕ್ರಿಯೇಟರ್ಸ್ ಮೇಲಿರೋ ಗೌರವ. ಸೊ ಇದಿಷ್ಟನ್ನು ರೂಢಿಸ್ಕೊಳ್ಳೋ ಗಾಯಕ ಸತತವಾಗಿ 50 ವರ್ಷ ಮೇಂಟೈನ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ 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 ಇಂಪಾಸಿಬಲ್. ಬೇರೆಯವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರಿಗೆ ಯಾವ ಹಾಡು ಅಂದರೆ ಒಂಥರ ನೆನಪಿನ ಬುತ್ತಿ. ಯಾವ ಹಾಡು ಈ ಪಲ್ವಿ ಜ್ಞಾಪಿಸಿದ ತಕ್ಷಣ ಇದು ಪ್ರಸಾದ್ ಸ್ಟುಡಿಯೋ ಅಲ್ವಲ್ಲ ರೆಕಾರ್ಡ್ ಆಗಿದ್ದು, ಅವತ್ತು ಮಧ್ಯಾಹ್ನ ನಾವು ಮೊಸರನ್ನ ತಿಂದ್ವಿ ಅಲ್ವಾ, ಆವತ್ತು ಪ್ರೊಡ್ಯೂಸರ್ ಲೇಟಾಗಿ ದುಡ್ಡು ಕೊಟ್ಟರಲ್ವಾ, ಇಷ್ಟೊಂದು ಡೀಟೇಲ್ಸ್ ಎಲ್ಲ ಹೇಳ್ತೀವಿ. ರಿಟೆನ್ಷನ್ ಅಂತಾರೆ ಅದನ್ನು. ಅವ್ರಿಗೆ ರಿಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ. ಯಾವುದೇ ವಿಷಯ ಎಲ್ಲವೂ ನೆನಪಿರೋದು ಅವ್ರಿಗೆ. ಓಕೆ ಸರ್, ನಿಮ್ಮ ಎಲ್ಲ ಏಳಿಗೆಗಳು ಅವ್ರು ಇದ್ದವ್ರು, ನಿಮ್ಮ ಸ್ಟುಡಿಯೋ ಆಗಲಿ, ಈ ಥರ ಹೊಸ ಥರದ ತಂತ್ರಜ್ಞಾನದ ಏನು ಗ್ರೀನ್ ಮ್ಯಾಟ್ ಆಗಲಿ, ಇದನ್ನೆಲ್ಲ ಉದ್ಘಾಟಿಸಿದ ಅವರೇ ಅಂತ ಕೇಳ್ತಾರೆ. ಹೌದು, ಅವ್ರನ್ನ ಬಿಟ್ಟು ನಾವು ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಯಜಮಾನ್ರಿಗೆ ಕರಿತೀವಿ, ಅವ್ರು ಬಿಟ್ಟರೆ SPB ಅವ್ರನ್ನ ಕರಿತೀವಿ. ಅವ್ರು ಬಂದು ಈ ಸ್ಟುಡಿಯೋ ಎಲ್ಲ ಉದ್ಘಾಟನೆ ಮಾಡಿದಾಗ ಹೇಳೋರು, ಎಲ್ಲರೂ ಸ್ಟುಡಿಯೋಗಳು ಮಾಡಿ ದುಡ್ಡು ಮಾಡಿ ಅದು ಇವಾಗ ದುಡ್ಡು ಕೊಡ್ತಿಲ್ಲ ಅನ್ನೋವಾಗ ನೀನು ಸ್ಟುಡಿಯೋ ಮಾಡಿದ್ದಿಲ್ಲ ಅಂತ ಪ್ರಾಕ್ಟಿಕಲ್ ಬುದ್ಧಿ ಹೇಳೋದು. ಬಟ್ ನಮಗೆ ಅಂತ ಒಂದು ಸ್ಟುಡಿಯೋ ಇರಲಿ ಅಂತ ನಾವು ಮಾಡ್ಕೊಂಡ್ವಿ.
ಅವರು ಎಷ್ಟು ಚೆನ್ನಾಗಿ ನಮಗೆಲ್ಲ ಬುದ್ಧಿ ಹೇಳೋರು ಅಂದರೆ, ಒಂದ್ಸರಿ ಹಾಲುಂಡತ್ ಅವರು ಸಾಂಗ್ಸ್ ರೆಕಾರ್ಡ್ ಮಾಡ್ತಾಯಿದ್ವಿ. ರೆಕಾರ್ಡ್ ಮಾಡಿ ತುಂಬ ಚೆನ್ನಾಗಿದೆ ಹಾಡುಗಳಿದೆ ಅಂತ ಹಾಡ್ಬಿಟ್ಟು ಹೋಗ್ಬಿಟ್ಟಿದ್ರು. ಅಲ್ಲಿಂದ ಚಿತ್ರಮ್ಮನ ಅವರೇ ಹೇಳಿ ನೆಕ್ಸ್ಟ್ ಸಾಂಗ್ಸ್ ನಿಂದೆಲ್ಲ ಕರೀತಾರೆ, ನೀನೇ ಡೇಟ್ ಕೊಟ್ಬಿಡು ಅಂತೇಳಿ ಅವ್ರು ಹೇಳಿ ಕಳಿಸಿದ್ರು. ಅವ್ರು ಬಂದರು. ನಾನು ತುಂಬ ಟಯರ್ಡ್ ಆಗಿದೆ ಆ್ಯಕ್ಚುಲಿ. ಅವ್ರಿಗೆ ಚಿತ್ರಮ್ಮ ಕೂತ್ಕೊಂಡು ಹಾಡು ಬರ್ಕೊತಿದ್ರು, ನಾನು ಹೇಳ್ತಾ ಇದ್ದೆ. ಹಾಡು ಪಲ್ವಿ ಬರ್ಕೊಂಡಿದ್ರು. ಸ್ವಲ್ಪ ಹೊತ್ತಾದಮೇಲೆ ನನಗೆ ನಿದ್ದೆ ಬಂದ್ಬಿಟ್ಟಿದೆ ಆ ತೂಕಡಿಕೆಗೆ. ಆ ಪಲ್ವಿಯನ್ನು ಸುಮ್ಮನೆ ಇದ್ದೀನಿ, ಒಂದು 6-7 ನಿಮಿಷ ಆಗಿದ್ದೀನಿ. ಆಮೇಲೆ ಎಚ್ಚರಾಗಿ ಆ ಚರಣ ಬರ್ಕೊಳ್ಳಿ ಇದ್ದಿದ್ದೀನಿ. ಅವರು ಪಾಪ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ, ಕೂತಿದ್ದ ಕಡೆ ನಿದ್ದೆ ಹೋಗ್ತಾ ಇದ್ದಾನೆ ಅಂತ. ಸೊ ಅವ್ರೇನು ಹೇಳಿದೆ, ಚರಣ ಬರ್ಕೊಂಡು ಹಾಡು ಹೋಗ್ಬಿಟ್ಟು ಹೋಗಿ SPB ಅವ್ರಿಗೆ ಹೇಳಿದ್ದಾರೆ, ಈ ಥರ ಸ್ಲೀಪ್ಲೆಸ್ ಆಗಿ ದುಡಿತಿದ್ದಾನೆ, ಒಂದು ಸ್ವಲ್ಪ ಬುದ್ಧಿ ಹೇಳ್ಬೇಕು. ಸೊ ಅಲ್ಲಿಂದ ಅವ್ರ ಪಾಪ ಮಾರನೇ ದಿವಸ ರೆಕಾರ್ಡಿಂಗ್ ಬಿಟ್ಬಿಟ್ಟು ಫ್ಲೈಟ್ ಹಾಕ್ಕೊಂಡು ಬೆಂಗಳೂರಿಗೆ ಬಂದು ಎಕಂಡಾರ್ಗುರು ರೆಡಿ ನಾಲ್ಕು ಸಿಗರೇಟ್ ಇಪ್ಪಿಸಂಡಿ ಅಂದರು. ಸರಿ, ನಮ್ಮದೊಂದು ಆಟೋ ಇತ್ತು. ನಮ್ಮ ಆಟೋದಲ್ಲಿ ಕೂತ್ಕೊಂಡು ಚಂದ್ರು ಅಂತ ನನ್ನ ಮ್ಯಾನೇಜರ್, ಅವ್ನು ಓಡಿಸ್ತಾ ಇದ್ದ. ಅವ್ರು ಹಿಂದೆ ಕೂತ್ಕೊಂಡು ಒಂದು ಸಿಗರೇಟ್ ಕೊಡಿಸೋದು. ಒಂದು ಸಿಗರೇಟ್ ಸೇರ್ಕೊಂಡು, ಎಷ್ಟು ಸಿನಿಮಾ ಇದೆ ನಿಮ್ಮದು, ಇಷ್ಟಿದೆ, ಯಾರ್ಯಾರು ಹೀರೋಗಳು, ಒಂದು ಸಿನಿಮಾಕ್ಕೆ ಎಷ್ಟು ದುಡ್ಡು ಬರುತ್ತೆ, ಒಂದು ಸಿನಿಮಾನ ಹೇಗೆ ವರ್ಕ್ ಮಾಡ್ತೀಯ, ಈ ಕಂಪೋಸ್ ಹೇಗೆ ಬರೀತೀಯ, ಅಂದರೆ ಫ್ರೆಂಡ್ಸ್ನ ಯಾವಾಗ ಮೀಟ್ ಮಾಡ್ತೀಯ, ವೈಫ್ಗೆ ಎಷ್ಟು ಸಮಯ ಕೊಟ್ಟಿದೆಯಾ, ನಿದ್ದೆ ಎಲ್ಲಿ ಮಾಡ್ತೀಯ, ವಾಟ್ ಈಸ್ ಯುವರ್ ಫುಡ್ ಹ್ಯಾಬಿಟ್ಸ್, ಇದಿಷ್ಟು ಪೂರ್ತಿ ಡೀಟೇಲ್ಸ್ ತಗೊಂಡು ಅವಾಗ ಹೇಳಿದ್ದು ನನ್ನ ಮಾತದು. ನೋಡು, ಒಂದು ಪ್ರಾದೇಶಿಕ ರಂಗದಲ್ಲಿ ನಿನ್ನಂಥ ದೊಡ್ಡ ಜನರೇಟರ್ ಹುಟ್ಟಿದ್ರೆ ಕನಿಷ್ಠ 25 ವರ್ಷ ರೂಲ್ ಮಾಡ್ತೀನಿ. ಯಾರೋ ಬಂದುಬಿಡ್ತಾರೆ, ಯಾರೋ ನಿನ್ನ ಕೆಲಸ ಕದ್ಬಿಡ್ತಾರೆ ಅಂತ ಯಾವತ್ತೂ ಯೋಚನೆ ಮಾಡಬೇಡ. ನೀನು ನಿನ್ನ ಟ್ಯಾಲೆಂಟ್ನ ಸ್ವಲ್ಪನೇ ಖರ್ಚು ಮಾಡಿಕೊಂಡು ಜಾಸ್ತಿ ದಿವಸ ಇರಬೇಕು. ಯು ಫಾಲೋ ಮೀ, ನಾನು ಅದೇ ಮಾಡ್ತಾಯಿದ್ದೀನಿ, ನೀನು ಅದೇ ಮಾಡು. ಈ ರೀತಿಯಾದ ಎಕ್ಟಿಕ್ ಜಾಬ್ ಎಲ್ಲ ಮಾಡಬೇಡ, ಕೂತ್ ಕಡೆ ನಿದ್ದೆ ಮಾಡಬೇಡ ನೀನು. ಅದೇ ಥರ ಡ್ರೈವಿಂಗ್ನಲ್ಲಿ ಅದ್ರ ಗತಿ ಏನಾಗುತ್ತೆ ಅಂತ ಬುದ್ಧಿ ಹೇಳಿ ನಮ್ಮನ್ನು ಆ ಎಮೋಷನ್ಸು ಅದನ್ನೆಲ್ಲ ಡಿವೈಡ್ ಮಾಡಿ ಕ್ಲೀನಾಗಿ ವರ್ಕ್ ಡಿವೈಡ್ ಮಾಡೋದು ಹೇಗೆ, ಕೋಪ ಬಿಟ್ಟು ಕೆಲಸ ಮಾಡೋದು ಹೇಗೆ, ಆಮೇಲೆ ಸುಮ್ಮನೆ ಪೋಸ್ ಹೊಡೆಯೋದು ಅದೆಲ್ಲ ಬೇಡ ಅಂತ. ಅಂದರೆ ಆರ್ಕೆಸ್ಟ್ರಾ ಪ್ರಾಕ್ಟೀಸ್ಗಳಲ್ಲಿ ಸೌಂಡ್ ಮಾನಿಟರ್ ಬಂದುಬಿಟ್ರೆ, ನಾವೆಲ್ಲ ನಾಟಕದಿಂದ ಬಂದವರಲ್ವೇ, ಆ ಸಾಂಗ್ ಚೆನ್ನಾಗಿ ಬಂದರೆ ಭಾಳ ವೈಭವದಿಂದ ಕಂಡಕ್ಟ್ ಮಾಡೋದು, ಅನ್ನೋ ಥರ ಎಲ್ಲ. ಒಂದು ದಿವಸ ಸೈಡ್ನಲ್ಲಿ ನಿಂತ್ಕೊಂಡು ನೋಡಿದ್ದಾರೆ ಅವರು, ಒಂದು ಕರೆದು, ನೋಡು ಅಲ್ಲಿದ್ದಾರಲ್ಲ ಮ್ಯೂಸಿಷನ್ಸ್ ಎಲ್ಲ, ನಿನ್ನಂಥ ಮ್ಯೂಸಿಕ್ ಡೈರೆಕ್ಟರ್ನ 100 ಜನ ನೋಡಿದ್ದಾರೆ. ಎಂತೆಂಥ ಹಾಡುಗಳು ಬಾರಿಸಿದ್ದಾರೆ, ಎಂತೆಂಥ ಎಮೋಷನ್ಸ್ ನೋಡಿದ್ದಾರೆ. ಅವ್ರಿಗೆ ಸುಮ್ಮನೆ ಹಿಂಗಂದರೆ ಅರ್ಥ ಆಗುತ್ತೆ. ಅವ್ರ ಮುಂದೆ ಎಲ್ಲ ನಾಟಕ ಮಾಡಬೇಡ, ನೀನು ಎಮೋಷನ್ಸ್ ಏನಿದ್ರು ರೈಟಿಂಗ್ನಲ್ಲಿ ಬರೆದು ಕೊಟ್ಟು, ಬೇಕು ಅಂದರೆ ಎಕ್ಸ್ಪ್ರೆಷನ್ ಕೊಡು. ಇವೆಲ್ಲ ಒಂದು ನಾಟಕ ಇಟ್ಕೊಂಡು ಮಾಡೋದು ಚೆನ್ನಾಗಿ ಕಾಣಲ್ಲ. ಆವಾಗ ಗೊತ್ತಾಯಿತು ನಾವೆಷ್ಟು ಅಕೃತಜ್ಞವಾಗಿದ್ವಿ ಅಂತ. ಸೊ ಈ ರೀತಿ ನಮಗೆ ಪ್ರತಿ ಹಂತದಲ್ಲಿ ನಮ್ಮನ್ನು ತಿದ್ದಿ ಈ ಅಹಂಕಾರ ಅಂದರೆ ಏನು ತೆಗೆದುಪಕ್ತಿಲಿರಿಸಿ, ಕೆಲಸ ಅಂದ್ರೇನು, ದುಡ್ಡು ಅಂದ್ರೇನು, ಕೆಲಸ ಅಂದ್ರೇನು ಕಲಿಸ್ಕೊಟ್ಟಂಥ ಗುರು ಎಲ್ಲ ಮಾತಾಡಿಸಿ ದುಃಖ ನೋಡಿ ದಿನದಲ್ಲಿ ಒಂದು 15 ಸಾಂಗ್ಗಳನ್ನ ಟೈಮಿಂಗ್ಸ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ರು ಸರ್ ಅವ್ರು? ಟೈಮಿಂಗು ಹಾಡು ಕೊಡೋನು ಕನ್ಫ್ಯೂಸ್ ಆಗ್ತಾ ಇದ್ದ, ಅವ್ರೇನು ಕನ್ಫ್ಯೂಸ್ ಆಗ್ತಾ ಇರಲಿಲ್ಲ. ಹಾಡು ಯಾರು ಕೊಡ್ತಿದ್ರು ಅವ್ರು ಕನ್ಫ್ಯೂಸ್ ಆಗ್ಬಿಡೋರು. ಇದೇನಿದು ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಫುಲ್ಫಿಲ್ನೆಸ್ ಕೊಡ್ತಿದ್ದಾರಲ್ಲ ಇವರು, ಅವ್ರು ಕನ್ಫ್ಯೂಸ್ ಆಗ್ಬಿಡೋರು. ನಮಗೆಲ್ಲ ಗೊತ್ತಿತ್ತು. ನಾವೇನು ಮಾಡ್ತಿದ್ವಿ, ನಾನು ಮಿನಿಮಮ್ 10 ಸಾಂಗ್ಸ್ ಪ್ಲ್ಯಾನ್ ಮಾಡ್ತಿದ್ದೆ. ಅವ್ರು ಸಾಟರ್ಡೆ ಅಥವಾ ಸಂಡೇ ಬರೋರು, 10 ಸಾಂಗ್ಸ್ ಮಿನಿಮಮ್ ಪ್ಲ್ಯಾನ್ ಮಾಡ್ತಿದ್ವಿ. ಫಸ್ಟ್ ಬೆಳಗ್ಗೆ 7 ಗಂಟೆ ಬಂದ ತಕ್ಷಣ 3 ಮೆಲಡಿ ಸಾಂಗ್ಸು, ಅವ್ರಿಗೆ ಎಷ್ಟು ಬೇಕು ಪ್ರೀತಿ ಆಗಿರೋದು 3 ಮೆಲಡಿ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಸ್ವಲ್ಪ ಏನಾದರೂ ಅದು ಇದು, ಮಧ್ಯಾಹ್ನದ ಮೇಲೆ ರೊಮ್ಯಾಂಟಿಕ್ ಸಾಂಗ್ಸು, ಸಾಯಂಕಾಲ ತರಲೆ ಹಾಡುಗಳು. ಸೊ ಈಗ ಡಿವೈಡ್ ಮಾಡಿ ಕೊಡ್ತಿದ್ದೆ. ಅವರ ಐಡಿಯಾ ಪ್ರಕಾರ ಮುಗಿಸಿ ಹೋಗ್ತಾ ಇರೋ ಸುಮ್ಮನೆ. ಬಾಂಬೆ ಅವ್ರಿಗೆ ಇವರೊಂದು ಅದ್ಭುತ. ಬಾಂಬೆ ಅವ್ರು ಹೇಗೆ ಅಂದರೆ, ಒಂದು ಹಾಡಿಗೆ ಅವರು ಮಿನಿಮಮ್ 3 ಡೇಸ್ ತೊಗೊಳ್ತಾರೆ ವಾಯ್ಸ್ ಮಿಕ್ಸಿಂಗ್. ಏನಂದರೆ ಎಕ್ಸ್ಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಅಲ್ಲಿನ ಒಂದು ಪದ್ಧತಿ. ಆ ಸಿಂಗರ್ನ ಇನ್ಸ್ಪೈರ್ ಮಾಡೋದು. ಆಹಾ ಬಹುತ್ ಅಚ್ಚಾ ಹೈ, ಬಹುತ್ ಅಚ್ಚಾ, ಅಭಿ 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 ಅವರೇ ಟೇಕ್ ಓ ಏನಾ ಓ ನಿಖಾಲ್ನ ಈ ಥರ ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ. ಅದು ಒಂದು ಹಾಡು ಒಂದು ದಿವಸ ಮುಗಿಯೋದೇ ಇಲ್ಲ. ಅವರು ಎಂಜಾಯ್ ಮಾಡ್ತಿರ್ತಾರೆ, ಹಾಡೋನು ಸ್ಟ್ರೈನ್ ಆಗಿಬಿಡ್ತಾನೆ. ಚಿತ್ರಮ್ಮ ಅವರು ಒಂದು ಸರಿ ಬಾಂಬೆಲಿ ಸಿಕ್ಕಾಕೊಂಬಿಟ್ಟು ಇದೇ ಥರ ಒಂದೇ ಹಾಡು 2 ದಿವಸ ಅವರು ಇನ್ಸ್ಪೈರ್ ಮಾಡಿ ಕಡೆಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನನ್ನ ಕೈಲಾಗಲ್ಲ, ಬೆಂಗಳೂರು ಬಂದುಬಿಡ್ತೀನಿ, ಮದ್ರಾಸ್ಗೆ ಹೋಗ್ಬಿಡ್ತೀನಿ.
ಆಮೇಲೆ ಬಾಲೂರು ಹೇಳೋದ್ರಿಂದ ಒಂದೆರಡು ಸಾಂಗ್ ಆ ಥರ ಹಾಡು, ಆಮೇಲೆ ಹಾಡು ತೋರಿಸು ಅಂತ. ಎಸ್ ಪಿ ಅವರು ಏನು ಮಾಡೋರು ಅಂದರೆ, ಎದುರಿಗಿರೋನು ಯಾರು, ಅವನ ಸಿಚುಯೇಷನ್ ಏನು, ಅವ್ನ ಟ್ಯೂನ್ ಏನು, ಸುಮ್ಮನೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅದು ಏನು ಅಂತ. ಆಮೇಲೆ ಅವನೇನೇನು ಹೇಳ್ತಾರೆ ಎಲ್ಲ ಕೇಳ್ಕೊತಾರೆ. ಅವ್ನು ಮಾತಾಡೋದು ಪೂರ್ತಿ ಬಿಡ್ತಾರೆ. ಮಾತಾಡಿ ಮುಗಿದ ಮೇಲೆ ಇವ್ರು ಹಾಡೋಕ್ಕೆ ಶುರು ಮಾಡಿದ್ರೆ ಅವ್ನು ಮಾತಾಡ್ದಂಗೆ ಮಾಡ್ಬಿಡ್ತಾರೆ. ಸೊ ಅರ್ಧ ಗಂಟೆ ಒಂದು ಟೇಕ್ನಲ್ಲಿ ಮುಗಿದೋಗ್ಬಿಡುತ್ತೆ ಕತೆ. ಅವ್ರು ಹೇಳೋರು, ನಾವು ಎಷ್ಟೋ ಸರಿ ಸ್ಮಾಲ್ ಕರೆಕ್ಷನ್ಸ್ ಎಲ್ಲ ಬಿಟ್ಟೇ ಬಿಡ್ತಾಯಿದ್ವಿ, ನಾವು ಕರೆಕ್ಷನ್ ಮಾಡ್ತಾ ಇರಲಿಲ್ಲ. ಅವ್ರು ಕೇಳೋದು, ಇದನ್ನು ಒಂದೇ ಟೇಕ್ನಲ್ಲಿ ಹಾಡಿ ಸಾಕು. ಅವ್ರಿಗೆ ಇಷ್ಟವಾಗೋಯ್ತು ಅಂದರೆ ಲಿರಿಕ್ಸು ಪೂರ್ತಿ 3/4 ಗಂಟೆ ಅದನ್ನ ಅಭ್ಯಾಸ ಮಾಡಿ ಒಂದು ಸ್ಟ್ರೆಚ್ಚಲ್ಲಿ ಹಾಡ್ಬಿಡೋದು. ಒಂದು ಸ್ಟ್ರೆಚ್ಚಲ್ಲಿ ಅಂಥವು 100 ಹಾಡಾಡಿದ್ದಾರೆ. ನಂದು ಸ್ಮಾಲ್ ಕರೆಕ್ಷನ್ಸ್ ಬರೋದು ಬಿಟ್ಬಿಡ್ತಿದ್ವಿ. ಇದೇನು ಹೇಳಿದ್ರು ಒಂದೇ, ಹೇಳಿದ್ರು ಒಂದೇ ಅಂತ. ಅಷ್ಟು ಪರ್ಫೆಕ್ಟಾಗಿ ಮೇಂಟೈನ್ ಮಾಡೋರು ಟೈಮಿಂಗ್ನ, ಸಾಂಗ್ಸನ್ನು. ಆಮೇಲೆ ಆ ಸ್ಕ್ಯಾನಿಂಗ್ ಆಫ್ ದಿ ಸಾಂಗ್ ಇದೆಯಲ್ಲ, ಅದನ್ನು ಮಾಡೋದು ಚಾನ್ಸೇ ಇಲ್ಲ. ಅದಕ್ಕಿಂತ ಭಾಳ ಮುಖ್ಯವಾದ ವಿಷಯ ಏನಂದರೆ, ಮೈಕ್ ಮುಂದೆ ಅವರು ಕೆಮ್ಮಿದೆ ನೋಡಿಲ್ಲ ನಾನು. ಈ 25 ವರ್ಷದಲ್ಲಿ ಮೈಕ್ ಮುಂದೆ ಅನ್ನೋದು, ಆ ಥರ ಕೆಮ್ಮೋದು, ಕ್ಯಾಕರಿಸೋದು ನನಗೆ ಕೇಳೇ ಇಲ್ಲ, ನೋಡೇ ಇಲ್ಲ. ಅವರು ಅದನ್ನು ಮೈಕು ಅದೊಂದು ಕಲ್ಚರ್ ಅಂತ ತಿಳ್ಕೊಂಡು, ಅಲ್ಲಿ ಕೂತಿರೋ ಇಂಜಿನಿಯರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು, ಅವನು ಸೌಂಡ್ ಕೇಳ್ತಾ ಇರ್ತಾನೆ. ನಾವಲ್ಲಿ ಗೊಗ್ಗರ ದನಿಗಳೆಲ್ಲ ಮಾಡಬಾರ್ದು ಅಂತ ಒಂದು ಮೇಂಟೈನ್ ಮಾಡಬಾರ್ದು ಒಂದು ಕಲ್ಚರ್ನ. ಅದರಿಂದ ಇವಾಗೆಲ್ಲ ಸಿಂಗರ್ಸ್ ನೋಡ್ತೀವಿ ನಾವು, ನಮಗೆ ನಾವೇ ಇರಲ್ಲ ಅಲ್ಲಿ, ನಾವು ಆ ಕಡೆ ಹೋಗ್ಬಿಡ್ತೀವಿ, ಏನೋ ಮಾಡ್ಕೊಂಡ್ರಪ್ಪ ನೀವು ಅಂತ. ಸೊ ಮೈಕ್ ಮುಂದೆ ಚಿತ್ರಮ್ಮವರು, ಜಾನಕಿ ಅಮ್ಮವರು ಮತ್ತು ಜಯಸುದಾಸ್ ಅವರು, ಇವರು ಮೈಕ್ ಮುಂದೆ ಮಾತ್ರ ನಾನು ಕೆಮ್ಮಿದ್ದು ಸೀನಿದ್ದು ನೋಡೇ ಇಲ್ಲ. ಸೊ 5 ದಶಕಗಳ ಕಾಲ ಧ್ವನಿಯನ್ನು ಮೇಂಟೈನ್ ಮಾಡ್ಕೊಂಡ್ರೆ, ಈಗ ಇತ್ತೀಚೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ವಿಡಿಯೋಸ್ಗಳಾಗ್ತಾ ಇದ್ರು, ಧ್ವನಿ ಮಾತ್ರ ಹಾಗೆ ಇತ್ತು. ಅವರ ಒಂದು ಪ್ರಾಕ್ಟೀಸು ಡೈಲಿ ಇದು ಯಾವ ರೀತಿ ಇರ್ತಿತ್ತು ಅಂತ? ನೋ ಪ್ರಾಕ್ಟೀಸ್. ಅವರು ಶ್ರುತಿ ಹಿಡ್ಕೊಂಡು ಒಂದಷ್ಟು ಓಂಕಾರ ಹೇಳೋರು ಬೆಳಿಗ್ಗೆ, ಅಷ್ಟೇ ಅಭ್ಯಾಸ. ಮಿಕ್ಕಿದೆಲ್ಲ ಅಭ್ಯಾಸ ಇಲ್ಲೇ. ಅದಾದಮೇಲೆ ಅವ್ರಿಗೆ ಯಾಕೆ ಆ ಥರ ವಾಯ್ಸ್ ಇತ್ತು ಅಂದರೆ, ಅದೊಂದು ಬಿಲ್ಟಿನ್ ವಾಯ್ಸ್ ಅದು, ಅದು ಹುಟ್ಟುತ್ತಾನೆ ಆ ಥರದ ವಾಯ್ಸ್ ಅದು. ಆದ್ದರಿಂದ ಆ ವಾಯ್ಸ್ಗೆ ಶುಶ್ರೂಷೆ, ಸಂಸ್ಕಾರ, ನರ್ಚರಿಂಗು ಏನೂ ಬೇಕಾಗಿಲ್ಲ. ಅವರು ಹಾಡ್ತಾ ಅದೇ ಟ್ರೈನ್ ಆಗಿಬಿಟ್ಟಿತ್ತದು. ಆಮೇಲೆ ಎಷ್ಟು ಹಾಡು ಹಾಡಿದ್ರು ಅದು ಸ್ಟ್ರೈನ್ ಆಗ್ತಾ ಇರಲಿಲ್ಲ. ಅದು ಅವ್ರ ಕಂಪ್ಯೂಟ್ರ್ ಏನಾದರೂ ಸ್ವಲ್ಪ ಆಫ್ ಆಗೋದು, ಬಟ್ ವಾಯ್ಸ್ ಆಫ್ ಆಗ್ತಿರ್ಲಿಲ್ಲ. ನಾನು ಹೇಳ್ತಾಯಿದ್ದು, ರಾತ್ರಿ 11-12 ಗಂಟೆ ಆಗ್ಬಿಡೋದಲ್ವ, గురుగారు కంప్యూటర్ కొంచెం ఆఫ్ అయింది, ఇది రెడీ ఉంది, మీరు అంటే పాడతాను, వద్దు సార్ కంప్యూటర్ ఆఫ్ చేయండి ಅಂತಿದ್ದಾನೆ. ಸೊ ಅದೊಂದು ಬಿಲ್ಟಿನ್ ವಾಯ್ಸ್. ಅದು ಆ ಬಿಲ್ಟಿನ್ ವಾಯ್ಸ್ಗೆ ಯಾವುದೇ ನರ್ಚರಿಂಗ್ ಅದು ಇದು ಮಾಡಿದ್ದು ನಾನಂತೂ ನೋಡಿರಲಿಲ್ಲ. ಅವ್ರ ಅಭ್ಯಾಸ ಮಾಡಿದ್ದು ನಾನು ನೋಡಿಲ್ಲ. ಶ್ರುತಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಓಂಕಾರ ಹೇಳೋದು, ಅಷ್ಟೊತ್ತು ನನಗೆ ಗೊತ್ತಿತ್ತು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ಭೇಟಿಯಾಗಿದ್ದು, ಮಾತಾಡಿದ್ದು, ಅಥವಾ ಫೋನಲ್ಲಿ ಏನಾದರೂ ಮಾತಾಡಿದ್ದು? ಲಾಸ್ಟ್ ಟೈಮ್ ಭಾಳ ಒಂದು ಎಮೋಷ್ನಲ್ ಆಗಿತ್ತು ಅವತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಮೇಲ್ಗಡೆಯಲ್ಲೆಲ್ಲೋ ಕ್ಲಾಸ್ ತಗೋತಾ ಇದ್ದೆ. ಮನೋಹರ ಬಂದಿದ್ದ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮನೋಹರ. ಅವನೆಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ದ. ಆಮೇಲೆ ಹಾಗೇ ಮಾತಾಡ್ಕೊಂಡು ಕೆಳಗೆ ಹೋದ. ಅಲ್ಲಿ ರಿಸೆಪ್ಷನಲ್ಲಿ ಕೂತ್ಕೊಂಡಿದ್ದಾನೆ. ಯಾವುದೋ ಓಲಾಗೂ ಏನೋ ಹೇಳಿದ್ದಾನೆ. ಓಲಾ ಬರಬೇಕು ಅಂತ ಕಾಯ್ತಾ ಇದ್ದಾನೆ. ಓಲಾ ಬಂದಿದೆ, ಆಚೆ ಹೋಗಿದ್ದಾನೆ. ಆಚೆ ಹೋಗಿ ನಮ್ಮ ಸ್ಟುಡಿಯೋ ಆಚೆ ನಿಂತಿದ್ರೆ SPB ಅವರು ಕಾರು ಆ ಕಡೆಯಿಂದ ಬರ್ತಾಯಿದೆ. ಈ ಮನೋಹರ್ನ ನೋಡ್ಬಿಟ್ಟು, ಅಯ್ಯೋ ಮನೋಹರ್ ಇದ್ದಾನಲ್ಲ ನಿಲ್ಲಿಸಿ ಕಾರು ಅಂತ ನಿಲ್ಲಿಸಿದ್ದಾರೆ. ಕೆಳಗಿಳಿದ್ಬಿಟ್ಟಿದ್ದಾರೆ. ಮನೋಹರ್ గారు ఏమి ఇక్కడ గురుగారు ఉండారు, ಓ ಇದು ಗುರುಗಾರು ಇದೇನಾ ಕದಾ, ಅಯ್ಯೋ ಅಂದ್ಬಿಟ್ಟು ಒಳಗೆ ಬಂದುಬಿಟ್ಟಿದ್ದಾರೆ. ಒಳಗೆ ಬಂದು ಆ ರಿಸೆಪ್ಷನಲ್ಲಿ ಒಂದು ಸಫಾರಿ ಹಾಕ್ಕೊಂಡು ಹಿಂಗೆ ನಿಂತಿದ್ದಾರೆ. ನಾನು ಆ ಕಡೆಯಿಂದ ಮಾತಾಡ್ಕೊಂಡು ಮನೋಹರ ಎಲ್ಲದೊಂದು ನೋಡಿದೆ, ಎದುರುಗಡೆ ದೇವ್ರು ಹಿಂಗೆ ನಿಂತಿದೆ. ನನಗೆ ಏನು ಮಾಡಬೇಕು ಅಂತ ತೋರಿಸ್ಲಿಲ್ಲ. ఏం గురుగారు ఇలా వీడు ఇక్కడ నిల్చుకోండే చూస్తే మీలు చెప్పాడు, లోపల వచ్చేసినాయి అంతే. అక్కడ నా వైఫ్ ఉంది, కాలేమో అయింది ಅಂತ. ನನಗೆ ದಿಕ್ಕು ತೋರಿಸಲಿಲ್ಲ, ಕೂತ್ಕೊಂತ ಇಲ್ಲ ನಾನು. ಒಳಗೆ ಬನ್ನಿ ಅಂತ ಕರಿತಾ ಇಲ್ಲ, ಏನೂ ಮಾತಾಡ್ತಿಲ್ಲ. ಅದು ಹೆಂಗೆ ನಿಂತಿದ್ದಾರೆ ಅದೇ ಥರ. ಅವರು ಹಂಗೆ ಹಿಡ್ಕೊಂಡು ನಾನು ತಪ್ಪಿಕೊಂಡ್ರು. ದೊಡ್ಡ ಎದೆಗೆ ನನ್ನ ತಲೆನ ಇಟ್ಕೊಂಡು ಹಿಂಗೆ ಅಪ್ಕೊಂಡ್ರು ಸುಮ್ಮನೆ ಹಿಂಗೆ. ಅಷ್ಟೊತ್ತಿಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದು ಅವ್ರ ಕಾಲಿಗೆ ಬಿದ್ದರು. ಯಾವಾಗಲೂ ಶಿಷ್ಯರನ್ನ ಇಟ್ಕೊಂಡಿರ್ತೀಯಲ್ಲಯ್ಯ, ದೇವ್ರು ನಿನಗೆ ಚೆನ್ನಾಗಿಡ್ಲಯ್ಯ ಅಂತ ಆಶೀರ್ವಾದ ಮಾಡಿದ್ರು. ಆಮೇಲೆ ಈಚೆ ಕರ್ಕೊಂಡು ಹೋದರು. ಅವ್ರು ಶ್ರೀಮತಿಯವ್ರು ಕೆಳಗಿಳಿತೀನಂದರು, ಬೇಡ ಅಂದೆ. 50 ವರ್ಷದ ಲವ್ ನೋಡಪ್ಪ, ಸ್ವಲ್ಪ ಕಾಲು ತೊಂದರೆ ಆಗಿದೆ, ಸೇವೆ ಮಾಡ್ತಾಯಿದ್ದೀನಿ, ಓಕೆ ಅಂದರು. ಒಳಗೆ ಕೂತ್ಕೊಂಡ್ರು, ಹೋದರು, ಟಾಟಾ ಮಾಡಿದ್ರು. ಅದೇ ಕಡೆ ಆಯಿತು.
ಸಾಮಾನ್ಯವಾಗಿ ನೀವು ಹಾಡುವಾಗ ಬಿಟ್ಟು ಮೀಟ್ ಮಾಡಿದ್ರೆ ಹೇಗೆ ಮೀಟ್ ಮಾಡ್ತೀರಿ? ಬೆಂಗಳೂರಿಗೆ ಬಂದಾಗ ಹೇಗೆ? ಅದೇ ಸಲಿಗೆಯ ಮಾತುಗಳು ನಮ್ಮಿಬ್ಬರ ಮಧ್ಯೆ ಇಲ್ಲವೇ ಇಲ್ಲ. ನನ್ನಷ್ಟು ಅಟ್ಯಾಚ್ಮೆಂಟು ಇದ್ದಷ್ಟು ಮ್ಯೂಸಿಕ್ ಡೈರೆಕ್ಟ್ರು ಯಾರೂ ಇರಲಿಲ್ಲ. ಆದರೆ ಈ ಸಲಿಗೆಯ ಮಾತುಗಳೇ ನಮ್ಮಿಬ್ಬರ ಮಧ್ಯೆ ಇರಲಿಲ್ಲ. ಅದೇನೆಂದರೆ ಬರೀ ಮನಸ್ಸಲ್ಲೇ ಮಾತಾಡ್ತಾ ಇದ್ವಿ. ಅದು ನಮಗೆ ಗೊತ್ತಿತ್ತು ಯಾಕೆ ನಾವಿಬ್ಬರು ಆ ಥರ ಮಾತಾಡ್ತಿದ್ವಿ ಅನ್ನೋದು ನಮ್ಮಿಬ್ಬರಿಗೆ ಗೊತ್ತಿತ್ತು. ಭಾಳ ಕಡಿಮೆ ಮಾತುಗಳು. ಆ ಕೆಲಸಕ್ಕೆ ಬೇಕಾದಾಗ ಏನು ಸಂಭಾಷಣೆ ಬೇಕೋ ಅದು ಹೇಳಿದಾಗ ಅದು ಹೇಳಿದಾಗ ಇದು, ಅದಾದಮೇಲೆ ಮಧ್ಯೆ ಏನೋ ಜನರಲ್ಲ ಕೆಲವು ಮಾತುಗಳಷ್ಟೇ. ಅಷ್ಟು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಏನು ಮಾತಾಡ್ತಾ ಇರಲಿಲ್ಲ. ನಾವು ಹೆಚ್ಚಿಗೆ ಮಾತಾಡಿದ್ದು ಎದೆ ತುಂಬಿ ಹಾಡಿದನು ಅಲ್ಲಿ ಅವರೇ ರೆಕಮೆಂಡ್ ಮಾಡಿದ್ರಂತೆ ಹಂಸಲೇಖವನ್ನು ಕರೀರಿ ಅಂತ. ನನಗೆ ಆಗ ಅರ್ಥ ಆಗ್ತಾಯಿದೆ ಇವ್ರ ಹತ್ರ ಜಾಸ್ತಿ ಮಾತಾಡಿಲ್ವಲ್ಲ ಅಂತ. ಅವರು ಅಂತವ್ರೆ, ನಾನು ನಿನ್ನ ಹತ್ರ ಹೆಚ್ಚಿಗೆ ಮಾತಾಡಲಿಲ್ವಲ್ಲ, ಈಗ ಮಾತಾಡೋಣ ಸರ್. ಪಕ್ಕದಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಅವ್ರದ್ದು ಜೋಕ್ಸು ನಮ್ಮದು ಜೋಕ್ಸು, ಎಲ್ಲ ಲೆವೆಲ್ ಜೋಕ್ಸು, ಏನು ಹೇಳಿ ಎಲ್ಲ A to Z ವರೆಗೂ ಮಾತಾಡ್ತಿದ್ವಿ. ಆ ಗ್ಯಾಪಲ್ಲಿ ನಾವಿಬ್ಬರು ನಗೋದು ನೋಡಿ ನಮ್ಮ ಮ್ಯೂಸಿಷನ್ಸ್ ಎಲ್ಲ ಏನು ಸರ್ ಅಷ್ಟೊಂದು ಲವ್ ಮಾಡ್ತಿದ್ದೀರಾ ಅಂತನವರು. ಸೊ ಇರೋಬ್ಬರು ಅಷ್ಟು ಮಾತುಗಳನ್ನು ಎದೆ ತುಂಬ ಹಣ್ಣಲ್ಲಿ ಹಾಡಿದ್ದೀವಿ. ಮತ್ತು ಪ್ರೊಫೆಷನಲಲ್ಲಿ ಭಾಳ ಕಡಿಮೆ ಮಾತಾಡಿದ್ದೀವಿ. ಎಲ್ಲ ಮಾತುಗಳು ಕೆಲಸಕ್ಕೆ ಸಂಬಂಧಪಟ್ಟಿದೆ. ಅವರು ಹಾಡಿದ ಹಾಡುಗಳು ನಿಮ್ಗೆ ಇಷ್ಟ ಆದ ತುಂಬ ಕಾಡುವಂಥದ್ದು? ಯಾವ ಹಾಡು ಇಷ್ಟ ಇಲ್ಲ. ನನ್ನ ಹಾಡು ಯಾವುದು ಕೆಟ್ಟಿಲ್ಲ ಅಂದರೆ ಅದಕ್ಕೆ ಅವರೇ ಕಾರಣ. ಅಂದರೆ ಕೆಲವು ಹಾಡುಗಳು ಏನಂದರೆ, ನಾನು ನನ್ನನ್ನು ಏನು ಕರೆಯೋರು ಅಂದರೆ ಯು ಆರ್ ಎ ಸಿಂಗರ್ಸ್ ಮ್ಯೂಸಿಕ್ ಡೈರೆಕ್ಟರ್. ನನ್ನನ್ನು ಸಿಂಗರ್ಸ್ ಮ್ಯೂಸಿಕ್ ಡೈರೆಕ್ಟರ್. ನಾನು ಮಾಡೋ ಹಾಡುಗಳು ಸಿಂಗರ್ಸ್ಗೆ ಭಾಳ ಸೂಟ್ ಆಗುತ್ತೆ. ಸೊ ಸಿಂಗರ್ಸ್ಗೆ ಸಾಂಗ್ಸ್ ಮಾಡುವಾಗ ಅದೊಂದು ಡಿಸೈನ್ ಆಗಿರುತ್ತೆ. ಅದು ಹೇಗೆಂದರೆ ಕಂಪೋಸ್ ಆಗಿರಲ್ಲ. ಡಿಸೈನ್ಡ್ ಸಾಂಗೇ ಸಿಂಗರ್ ಸಾಂಗ್. ಸೊ ಡಿಸೈನ್ ಮಾಡಾದ್ಮೇಲೆ ಆ ಡಿಸೈನ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕಲ್ವ, ಅದನ್ನು ಮಾಡ್ತಿರಲಿಲ್ಲ. ಆ ಹಾಡು ಕೇಳೋರು ಅದರ ಡಿಸೈನನ್ನು ಅವರೇ ಅರ್ಥ ಮಾಡ್ಕೊಳ್ಳೋರು. ಅದರಲ್ಲಿ ಹೈಲೈಟ್ಸ್ ಏನು, ಸ್ಟ್ರೆಸ್ ಮಾಡಬೇಕಾದ್ದೇನು, ಡೆವಲಪ್ ಮಾಡಬೇಕಾದ್ದೇನು ಎಲ್ಲ ಅವರೇ ಮಾರ್ಕ್ ಮಾಡ್ಕೊಳ್ಳೋರು. ಅವ್ರಿಗೆ ಗೊತ್ತಾಗೋದು. ಸೊ ನಾನು ಹೇಳ್ದೇ ಅವ್ರು ಅದನ್ನು ಮಾಡೋರು. ಅವರು ರೀಪ್ರೊಡ್ಯೂಸ್ ಮಾಡಿದಾಗ ನಾನೇನೇನು ಅಂದ್ಕೊಂಡಿದ್ದೆಲ್ಲ ಬಂದ್ಬಿಡೋದು. ಸೊ ನನಗೆ ಕಣ್ಣೀರು ಬಿಟ್ಟು ಇನ್ನೇನೂ ಬರ್ತಿರ್ಲಿಲ್ಲ. ಅಂಥವು ನೂರಾರು ಹಾಡುಗಳಾಗಿದೆ. ಎಸ್ಪೆಷಲಿ ತಾಯಿ ಹಾಡುಗಳು ಆಡೋವಾಗೆಲ್ಲ ಅವರು ನನ್ನ ಫ್ರೀಡಮ್ ಕೇಳಿದ್ದಾರೆ. ಒಂದು ಟೇಕಲ್ಲಿ ಆಡ್ತೀನಿ, ನಾನು ಯಾವ ತಾಯಿ ಹಾಡು ಬರಿತೀನೋ ಅದನ್ನು ಒಂದು ಅರ್ಧ ಗಂಟೆ ಅನಲೈಸ್ ಮಾಡಿ ಒಂದೇ ಟೇಕಲ್ಲಿ ಹಾಡ್ತೀನಿ ಪ್ಲೀಸ್ ಅನ್ನೋರು. ಹಾಡಿ ಅಂತಿದ್ದೆ. ಅವ್ರು ಹಾಡಿದ್ರೆ ಅಷ್ಟು ಚೆನ್ನಾಗಿ ಹಾಡೋದು. ಎಸ್ಪೆಷಲಿ ಕೈ ತುತ್ತು ಕೊಟ್ಟೋಳೆ ಅಂತಂದು ಹಾಡಿದೆಲ್ಲ, ಆ ಹಾಡನ್ನು ಅವರು ಅಷ್ಟುದ್ದದ ಹಾಡನ್ನು ಒಂದೇ ಟೇಕಲ್ಲಿ ಹಾಡಿದ್ರು. ಒಂದೇ ಟೇಕ್ ಯಾರು ಮಾಡೋಕ್ಕೆ ಸರ್. ಯಾವುದಾದ್ರೂ ಸಾಂಗ್ ಬೇರೆ ಹಾಡುಗಳು ಬರೆದಿರೋ ಹಾಡುಗಳು ಹಾಡುವಾಗ ಲಿರಿಕ್ಸ್ ಯಾವ್ದಾದ್ರು ತಪ್ಪಾಗಿದ್ದು ನಿಮಗೆ ಕಾಲ್ ಮಾಡಿ ಕೇಳಿದ್ದು ಆ ಥರ ಬೇಕಾದಷ್ಟು ಈ ಫೋನ್ ಕಾಲ್ಸಲ್ಲಿ ಯಾವಾಗಲೂ ಕರೆಯೋರು ನನ್ನ. ಆ ಫೋನ್ ಬಂದಾಗ ಕೇಳೋಕ್ಕೊಂದು ಸುಖ. ಅವನು ಸಣ್ಣ ಗ್ಯಾಪ್ ಕೊಡ್ತಿದ್ದೆ ನಾನು. ನೇನುಡಿ ಬಾಲಸುಬ್ರಹ್ಮಣ್ಯ ಏನವರು. ಸೊ ಅವರೇನೋ ಕೇಳೋರು, ನಾನು ಅದಕ್ಕೆ ಕರೆಕ್ಷನ್ಸ್ ಹೇಳ್ತಿದ್ದೆ. ಯಾರದೇ ಹಾಡು ಕೂಡ ಕರೆಕ್ಷನ್ ಕೇಳಿದೆ. ಯಾರ್ದೋ ಹಾಡಿರುತ್ತೆ, ಅದರ ಸಾಹಿತ್ಯ ಹೀಗಿದೆ, ಅರ್ಥ ಏನು ತೊಂದರೆ ಇದೆ ಹೇಳಿದ್ದು ಕೇಳು, ನಾನು ಹೇಳೋದು. ಕರ್ನಾಟಕ ಸಂಬಂಧ ಅವ್ರಿಗೆ ಇಷ್ಟು ಗಟ್ಟಿಯಾಗೋದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಏನಂತ ಅನ್ಸುತ್ತೆ? ಜನ, ಕೂಡ ಕರ್ನಾಟಕದ ಬಗ್ಗೆ ನಮ್ಮ ಜನ ತುಂಬ ಅಂದರೆ ಮುಗ್ಧ ಜನ ಅಂತ ಅವ್ರಿಗೊಂದು ಭಾವನೆ ಇತ್ತು. ಆಮೇಲೆ ಭಾರತದ ಎಲ್ಲ ಮ್ಯೂಸಿಕಲ್ ಟ್ರೆಂಡ್ಸು ಎಲ್ಲ ಚೇಂಜ್ ಆಯಿತು. ಎಲ್ಲ ಬದಲಾವಣೆಗಳ ಮಧ್ಯೆ ಕೂಡ ಸುಮಾರು 20 ವರ್ಷ ಕನ್ನಡ ಇಂಡಸ್ಟ್ರಿಯ ಮ್ಯೂಸಿಕ್ಕು ಮೆಲಡಿ ಟೋನಲ್ಲೇ ಇತ್ತು. ಅದು ಅವ್ರನ್ನ ತುಂಬ ಆಶ್ಚರ್ಯ ಯಾವ ಇಟ್ಟಿತ್ತು. ಅದೊಂದು ಮುಖ್ಯವಾದ ಕಾರಣ. ಇಲ್ಲಿನ ಜನ ಮತ್ತು ಆ ಮೆಲಡಿ, ಅದ್ರ ಜೊತೆಯಲ್ಲಿ ಇಲ್ಲಿ ಸುಗಮ ಸಂಗೀತ ಅನ್ನೋ ಪ್ರಕಾರ ಇತ್ತಲ್ಲ, ಅದು ಡೆವಲಪ್ ಆಗಿತ್ತಲ್ಲ, ಅದೊಂದು ಆಶ್ಚರ್ಯ ಅವರಿಗೆ. ಕರ್ನಾಟಿಕ್ ಕ್ಲಾಸಿಕಲ್ ಇತ್ತು, ಅದರ ಮರಿ ಸುಗಮ ಸಂಗೀತ ಅನ್ನೋದು ಅವ್ರಿಗೊಂದು ದೊಡ್ಡ ಹೆಮ್ಮೆ. ನಮ್ಮ ತೆಲುಗಿನಲ್ಲಿ ಅದಾಗಲಿಲ್ಲ, ತಮಿಳಲ್ಲಿ ಆಗಲಿಲ್ಲ, ಗಜಲ್ ಪ್ರಕಾರದಲ್ಲಿ ಆಗಿತ್ತು, ಇಲ್ಲಿ ಸುಗಮ ಆಗಿತ್ತಲ್ಲ, ಅದ್ರ ಬಗ್ಗೆ ಭಾಳ ಅವ್ರಿಗೊಂದು ಗೌರವ ಇತ್ತು. ಅದೊಂದು. ಮತ್ತು ಇಲ್ಲಿ ಪ್ರತಿ ಸಿನಿಮಾದಲ್ಲೂ ಕನ್ನಡ ನಾಡಿನ ಬಗ್ಗೆ, ಒಂದು ಭಾಷೆಯ ಬಗ್ಗೆ ಹಾಡು ನಾವು ಹಾಕ್ತೀವಲ್ವ, ಅವ್ರಿಗೆ ಯಾವಾಗಲೂ ಆಶ್ಚರ್ಯ ಅದು. ಅದೇನು ಅಷ್ಟೊಂದು ಹುಚ್ಚು ನಿಮಗೆ, ನಿಮ್ಮ ಭಾಷೆ ಮೇಲೆ ಪ್ರತಿಯೊಬ್ಬರು ಒಂದು ಹಾಡು ಹಾಡ್ಕೋತೀರಲ್ಲ ಅಂತ. ಈ 4 ಕಾರಣ ಭಾಳ ಮುಖ್ಯವಾದ ಕಾರಣ.
ಕನ್ನಡ ಜನ ಇನ್ನು ಒಳ್ಳೆ ಜನ ಭಾಳ. ಸರ್ ಲಾಕ್ಡೌನ್ ಟೈಮಲ್ಲಿ ಏನಾದರೂ ಫೋನಲ್ಲಿ ಮಾತಾಡಿದ್ರಾ? ಈಗ ಆಗಸ್ಟ್ 5 ಅವರು ಆಸ್ಪತ್ರೆಗೆ ದಾಖಲಾದ್ರು, ಆ ಟೈಮಲ್ಲಿ ಏನಾದರೂ ಮಾತಾಡಿದ್ದಾರೆ ಫೋನಲ್ಲಿ? ಇಲ್ಲ ಅದೇ ನಾನು ಹೇಳ್ತಲ್ಲ, ನಮ್ಮ ರಿಸೆಪ್ಷನಲ್ಲಿ ಭೇಟಿಯಾಗಿ ಅಪ್ಕೊಂಡ್ರಲ್ಲ, ಅದೇ ಲಾಸ್ಟ್. ಸರ್, ಈಗ ನಮ್ಗೆ ಗೊತ್ತಿರಲ್ಲ ವಿಷಯಗಳು, ನಾವು ತಮಿಳು ಮಾಧ್ಯಮ ನೋಡಿ ಕೇಳಿದ್ರು. ಬಟ್ ನೀವು ಅವ್ರ ಫ್ಯಾಮಿಲಿ ಸಂಪರ್ಕ ಇರೋ ಕಾರಣ ಎಷ್ಟೊತ್ತಿಗೆ ಅವ್ರದ್ದು ಅಂತ್ಯ ಸಂಸ್ಕಾರ, ಏನು ವಿಧಿವಿಧಾನ, ಏನೋ ವಿಷಯ? ಅದೇ ಈ ಕೋವಿಡ್ನಿಂದ ಅವರು ಪಾಸಿಟಿವ್ ಆಗಿರೋದು, ನೆಗೆಟಿವ್ ಆಗಿರೋದ್ರಿಂದ ಡೈರೆಕ್ಟಾಗಿ ಸೆಮೆಟ್ರಿಗೆ ಹೋಗೋ ಚಾನ್ಸಸ್ ಕಡಿಮೆ ಇದೆ. ಈಗ ಏನು ನಿರ್ಧಾರ ತಗೋತಾರೋ ನೀವು ಬಿಟ್ಟರೆ ಫೋನ್ ಮಾಡ್ತೀನಿ, ತಿಳ್ಕೊತೀನಿ. ನಿರ್ಧಾರಗಳ ಮೇಲೆ ರಾತ್ರಿನ ಬೆಳಿಗ್ಗೆ ಅಂತ ಗೊತ್ತಾಗುತ್ತೆ. ನೀವು ಏನಾದ್ರು ಹೋಗ್ತೀರಾ? ಈಗ ಹೊರಡ್ತೀನಿ, ಈಗ ಬಿಟ್ಟರೆ ಹೊರಟ್ಬಿಡೋದೆ ಕೆಲಸ. ಅಮ್ಮ, ನೀವೇನು ಮಾತಾಡಲಿಲ್ಲ, ತುಂಬ ಎಮೋಷನ್ ಆಗಿದ್ದೀರಿ ಅವಾಗಿಂದನು. ಏನಾದರೂ ಅವ್ರ ಬಗ್ಗೆ ಮಾತನಾಡೋಕ್ಕೆ ಒಂದು ಒಳ್ಳೆ ಒಂದು ಚಾನ್ಸ್ ಇತ್ತು. ಏನು ಮಾತಾಡಲಿ, ಜಗತ್ ರಕ್ಷಕ ಅವರು, ಜಗತ್ಗೆ ರಕ್ಷಕರು ಅಂತ ಒಂದು ದೊಡ್ಡ ಪರ್ವತ ಕರಗೋಯ್ತು. ತಾಯಿ ಸರಸ್ವತಿ ದೇವಿ ಮಾತೆ ಪ್ರೀತಿಯಾದ ಮಗ, ರೋಮ ರೋಮದಲ್ಲೂ ಅವ್ರಿಗೆ ಸ್ವರಗಳು ಹಾಡ್ತಾ ಇತ್ತು. ಅಂಥ ಒಬ್ಬ ಧೀಮಂತ ಕಳ್ಕೊಂಡ್ಬಿಟ್ಟು ನಾನು ಭಾಳ ಅದೃಷ್ಟವಂತ. ಪಕ್ಕದಲ್ಲಿ ನಿಂತ್ಕೊಂಡು ಕೆಲವು ಹಾಡು ಹಾಡಿ ಅವ್ರ ಕಾಲಿಗೆ ಯಾವಾಗಲೂ ನಮಸ್ಕಾರ, ಅದನ್ನು ಮರೆಯೋಕ್ಕಾಗಲ್ಲ. ಮತ್ತೆ ಹುಟ್ಟು ಬರಲ್ಲ ಅವರು. ಆ ಜಾಗ ತುಂಬಿಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ರೋಲ್ ಮಾಡಲ್ ಅವರು. ಆ್ಯಕ್ಚುಲಿ ಆಸ್ಪತ್ರೆಗೆ ಹೋದಾಗ ನಾನೇ ಒಂದು ವಿಡಿಯೋ ಹಾಕಿದ್ದೆ. ಅವರು ತಾವೇ ತಮ್ಮನ್ನು ಪ್ರಕಟಣೆಗೊಳಿಸ್ಕೊಂಡಿದ್ದಾರೆ, ಸ್ವಯಂ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ, ಭಾಳ ಬೇಗ ಬರ್ತಾರೆ ಅಂತ ನಾನೇ ಒಂದು ವಿಡಿಯೋ ಹಾಕಿದ್ದೆ. ನನ್ನ ಆಸೆ ಈಡೇರಲಿಲ್ಲ. ನಾನು ಡೈರೆಕ್ಟ್ ಮಾಡೋ ಸಿನಿಮಾನ ಅವ್ರು ನೋಡಲಿಲ್ಲ. ಅದೊಂದು ದೊಡ್ಡ ದುಃಖ ಇದೆ. ನೀವು ತುಂಬ ಸ್ಟೇಜ್ಗಳನ್ನ ಅವ್ರ ಜೊತೆಗೆ ಹಂಚ್ಕೊಂಡಿದ್ದೀರಿ, ಹಾಗಾಗಿ ನಿಮಗೆ ಇರುವಂಥ ನೆನಪುಗಳು ಅವ್ರ ಜೊತೆಗೆ, ಮತ್ತು ನಿಮ್ಗೊಂದು ಹೆಸರು ಕರೀತಿದ್ರು, ಅದೆಲ್ಲ ನೆನಪು ಮಾಡ್ಕೊಂಡಾಗ ಸೆಕ್ರೆಟ್ರಿ ಅಂತಿದ್ರು, ಮತ್ತು ನೀವು ಮಾಡಿದ ಅಡುಗೆ ಏನಾದರೂ ತಿಂದು ಖುಷಿ ಪಟ್ಟಿದ್ದು ಆ ಥರದ್ದು ಏನಾದರೂ? ಕಾಫಿ ಕುಡಿಯೋದಷ್ಟೇ. ಇಲ್ಲಿ ಸ್ಟುಡಿಯೋಲ್ಲಿ ಬಂದು ಕಾಫಿ ಕೊಟ್ಟಿದ್ದೀನಿ, ಒಂದು 3-4 ಸರಿ ಕಾಫಿ ಕೊಟ್ಟಿದ್ದಾರೆ. ಮತ್ತೊಂದು ಮುದ್ದಿನ ಮಾವ ಸಿನಿಮಾ ಟೈಮಲ್ಲಿ ಅಣ್ಣವರು ಸಾಂಗ್ ಆಡಿದ್ದು, ಅದೊಂದು ಸನ್ನಿವೇಶ ಇದೆ. ಅದಕ್ಕೆ ನೀವೇ ಎಲ್ಲ ಹಾಡು ಬರ್ಕೊಟ್ರು, ಅಷ್ಟು ಹಾಡು. ಅದೊಂದು ಯಾಕಂದ್ರೆ ಅವ್ರಿಗೆ ಆಡಬೇಕು ಅಂತ ಅಂದ್ಬಿಟ್ಟು SPB ಅವರು ಕೇಳ್ಕೊಂಡಿದ್ದೆ, ಅಣ್ಣವರು ಇದ್ರಲ್ಲಿ ಆಡಬೇಕು ಅಂತ. ಇಲ್ಲ, ಅದು ಸಾಯಿ ಪ್ರಕಾಶ್ ಶಶಿಕುಮಾರ್ SPB ಅವರು ಮ್ಯೂಸಿಕ್ ಮಾಡಿದ್ರು. ಹೌದೌದು, ನೀವು ಹಾಡು ಬರ್ತೀರಿ. SPB ಅವರು ಮ್ಯೂಸಿಕ್ ಮಾಡಿದ್ರು. ಅದರಲ್ಲಿ ಒಂದು ಧರ್ಮಸ್ಥಳದ ಮಂಜುನಾಥನ ಹತ್ರ ಹಾಡುವ ಹಾಡು ಟ್ಯೂನ್ ಮಾಡಿದ್ರು. ಬರ್ಕೊಡಿ ಅಂದರು, ಟ್ಯೂನ್ ಕೊಟ್ಟರು, ಬರ್ಕೊಟ್ಟಿದ್ದೆ. ಶತಕೋಟಿ ದೇವರ ಪಾದಕ್ಕೆ ಶರಣಾಗಿ ಬಂದೆನು ಕಾಣಿಕೆ ಅಂತ ಬರ್ಕೊಟ್ಟಿದ್ದೆ. ಅವ್ರು ಥ್ಯಾಂಕ್ ಯು ಅಂದ್ಬಿಟ್ಟಿದ್ರು. ಹಾಡು ಹಾಡ್ತೀನಿ ಅಂತಂದ್ರು. ಅದು ಅಣ್ಣವರ ಹಾಡೋದು ಅಂತ. ಆಮೇಲೆ ರಾತ್ರಿ ನನಗೆ ಹೇಳಿದ್ರು, ಅದು ಪೆದ್ದಾಯನ್ ಪಾಡ್ತಾಡು, ಓಕೆನಾ ಲಿರಿಕ್ಕು ಅಂದರು. ಪೆದ್ದಾಯನ್ ಅಂದರೆ ರಾಜ್ಕುಮಾರ್ ಅವ್ರು ಆಡ್ತಾರೆ. ಓಕೆನಾ ಸರ್, ಟ್ಯೂನ್ ರಾಶನ್ ಕರೆಕ್ಟ್ಗೆ ಬಂದು ಓಕೆನಾ ಅಂದರು. ಅಂದರೆ ಅಷ್ಟು ದೊಡ್ಡವರು ಆಡ್ತಾರೆ, ಈ ಟ್ಯೂನ್ ಓಕೆನಾ ಅಂದರು. ಸರಿ, ರಾತ್ರಿ 10:30 ಆಗೋಯ್ತು. ಮಾರನೇ ದಿವಸ ಯಜಮಾನ್ರು ಆಡ್ತಾರೆ. ಸಾಯಿ ಪ್ರಕಾಶ್ ಬಂದರು. ಸಾಯಿ ಪ್ರಕಾಶ್ ಬಂದು ಲಿರಿಕ್ಕು ಶತಕೋಟಿ ದೇವರ ಪಾದಕ್ಕೆ ಶರಣಾಗಿ ತಂದೆನು ಕಾಣಿಕೆ. ನಾನು ಹೇಳಿದೆ, ಇದು ರೆಗ್ಯುಲರ್ ಭಕ್ತಿಗೀತೆ ಥರ ಇದೆ. SPB ಅವರು ಆ್ಯಕ್ಟ್ ಮಾಡಿ, ಅಣ್ಣ ಅವರು ಹಾಡಿ, ನಾನು ಬರೆದು ಏನಾದರೂ ಒಂದು ಟ್ರೆಂಡ್ಗೆ ಮತ್ತು ಇಮೇಜಿಗೆ ಮ್ಯಾಚ್ ಆಗಬೇಕು ಅಂದೆ. ಅಯ್ಯೋ, ಇವಾಗ ಏನು ಮಾಡಿದ್ರು, ಬರೆದ್ಬಿಟ್ಟಿದ್ದೀರಲ್ಲ, ಕೂತ್ಕೊಳ್ಳಿ ನೋಡೋಣ ಅಂತ ಎಲ್ಲ ಕೂತ್ವಿ. 11 ಗಂಟೆ ರೆಕಾರ್ಡಿಂಗ್ ಮುಗಿಸಿ 12:30 ತನಕ ಆ ಪ್ರಸಾದ್ ಸ್ಟುಡಿಯೋ ಅಂಗಳದಲ್ಲಿ ಸುಮ್ಮನೆ ಲೆಕ್ಚರ್ ಹೊಡಿತಾ ಇದ್ವಿ. ಲೆಕ್ಚರ್ ಹೊಡಿತಾ ಕಡೆಗೆ ಎಲ್ಲಿದು ಶೂಟ್ ಮಾಡ್ತೀರಾ ಅಂದೆ. ಧರ್ಮಸ್ಥಳದಲ್ಲಿ ಅಂದರು. ಆವಾಗ ನನಗೆ ಬೇಡ್ರ ಕಣ್ಣಪ್ಪ ಜ್ಞಾಪಕ ಬಂತು. ಬೇಡ್ರ ಕಣ್ಣಪ್ಪ ಹಾಡೋದಲ್ವ, ಚೆನ್ನಾಗಿದೆ ಇವಾಗ ಅಂದ್ಬಿಟ್ಟು, ಕಣ್ಣಪ್ಪ ಕೊಟ್ಟನು ಕಣ್ಣನು, ನನ್ನಪ್ಪ ಕೊಡುವೆನು ನನ್ನನು ಅಂತ ಒಂದು ಲೈನ್ ಹೇಳೋದು. ಅವರು ತುಂಬಾ ಖುಷಿಯಾಗೋದ್ರು. ಫೋನ್ ಮಾಡಿ ಹೇಳಿದ್ವಿ, ಕಣ್ಣಪ್ಪ ಕೊಟ್ಟನು ಕಣ್ಣನು, ನನ್ನಪ್ಪ ಕೊಡುವೆನು ನನ್ನನು. ಯಾ ಎಂತ ಮುಂಚೆ ಮಾಡಲ ಶಾಯ ಅಂತೇಳಿ ಅಲ್ಲಿಂದ ಆ ಹಾಡನ್ನ ಪೂರ್ತಿ ಮಾಡಿಕೊಟ್ಟೆ. ನಮಗೆ ಪಲ್ವಿ ಒಂದು ಲೈನ್ ಬಂದರೆ ಸರ ಮುಗಿಸ್ಬಿಡ್ತೀವಿ, ನಿಮ್ಮ ಥರ ಆರ್ಟಿಕಲ್ ಬರ್ದಂಗೆ ಬರೆದು ಕೊಟ್ವಿ. ಬೆಳಿಗ್ಗೆ ಹಾಡಿದ್ರು. ಅವರು ಅದನ್ನು ಕೇಳ್ಬಿಟ್ಟು, ಏನು ಇಷ್ಟು ಚೆನ್ನಾಗಿದೆ,
ಕಣ್ಣಪ್ಪ ಅಂತ ಹಿಂಗೆ ಸುರೇಖ ಅವರು ನಿಮಗೋಸ್ಕರ ಬದಲಾಯಿಸಿದ್ರು. ಆ ಹಾಡು ಆಡಿದ್ಮೇಲೆ ಆ ಹಾಡೇ ಸಿನಿಮಾಕ್ಕೆ ಒಂದು ಆಧಾರ ಆಯಿತು. ಈ ರೀತಿಯೆಲ್ಲ ಏನೇನೋ ಬದುಕಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳಕ್ಕೆ ಬಿಡ್ರಿ, ಅದು ನೆನೆಸ್ಕೊಂಡು ಹೋಗ್ತಾರೆ ಮ್ಯೂಸಿಕ್ ಅಲ್ವಾ.